ಗ್ರೌಂಡ್ ಫ್ಲೋರು 2 BHK ಹೌಸ್ನ ಕಟ್ಟಿದ್ದಾರೆ. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಡೂಪ್ಲೆಕ್ಸ್ ಹೌಸ್ನ ಕಟ್ಟಿದ್ದಾರೆ. ಸೊ ಅವ್ರ ತಂದೆ ತಾಯಿ ಇರೋದಕ್ಕೆ ಗ್ರೌಂಡ್ ಫ್ಲೋರ್ ಮಾಡ್ಕೊಂಡ್ರೆ ಮೇಲ್ಗಡೆ ಓನರ್ ಇರೋದಕ್ಕೆ ಕಟ್ಕೊಂಡಿದ್ದಾರೆ. ಸೊ ಲಕ್ಸುರಿ ಹೌಸ್ ಇದು. ಸೊ ಗ್ರೌಂಡ್ ಫ್ಲೋರಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಸೊ ಎಲ್ಲ ರಾಫ್ಟಿಂಗ್ ವರ್ಕ್ UPC ವರ್ಕ್ ಮಾಡಿದ್ರೆ ಅಲ್ವಾ. ಸೊ ಒಂದು 3.5 ಅಡಿಗೆ 7 ಅಡಿನ ಸರ್ ಇದು. ಹಾಂ ಸರ್. ಸೊ ನೋಡ್ತಾ ಇರ್ಬೋದು ಟೀ ಕುಡ್ಡೆ ಎಲ್ಲ. ಎಲ್ಲ ಟೀ ಕುಡ್ಡೆ ಸರ್. ಸೊ ಎಲ್ಲ ಟೀ ಕುಡ್ಡೆ ನೋಡ್ತಾ ಇರ್ಬೋದು. ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀರಾ ಮನೆಗೆ. ಸೊ ಅದೊಂದು ಎಲ್ಲೋ ಒಂದು ಕಡೆ ಕಾಸ್ಟ್ ಕಟಿಂಗ್ ಮಾಡಿ ಹೈಟ್ ಮಾತ್ರ ಒಂದು 12 ಫೀಟ್ ಮಾಡ್ಕೊಳ್ಳಿ. ಮನೆ ಒಂಥರ ಬಂಗ್ಲೆ ಥರ ಫೀಲ್ ಆಗುತ್ತೆ, ಬಂಗ್ಲೆ ಥರ ಕಾಣುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಟೈಲ್ಸ್ ನೋಡ್ತಾ ಇರ್ಬೋದು, ಪೇಂಟ್ ನೋಡ್ತಾ ಇರ್ಬೋದು, ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಸೊ ಎಲ್ಲೂ ಜಾತ್ರೆ ಅನ್ಸಲ್ಲ, ಇದ್ಯಾಕೆ ಈ ಕಲರ್ ಮಾಡಿಸ್ಬೇಕಾಗಿತ್ತಪ್ಪ ಅಂತ ಒಬ್ರು ಬಂದು ಒಂದು ಕಾಮೆಂಟ್ ಮಾಡೋಕ್ಕಾಗಲ್ಲ. ಸೋಫಾ ಫರ್ನಿಚರ್ ಅಷ್ಟೇ ಅಲ್ಲ, ದೊಡ್ಡ ವಾರ್ಡ್ರೋಬ್ಗಳು ತಗೊಂಡೋಗ್ಬೋದು, ಒಂದು ಗಾಡ್ರೇಜ್ ನ ತಗೊಂಡೋಗ್ಬೋದು. ಪೀಸ್ ಆಗಿರ್ತಕ್ಕಂಥ ಮೆಟ್ಲುಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕೂಡ ಆಂಟಿ ಸ್ಕಿಡ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಾಲ್ ಕ್ಲಾಡಿಂಗ್, ಇದೊಂಥರ ಡಿಫ್ರೆಂಟ್ ಪೀಸ್ ಜಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ಫೀಲ್ ಇದೆ ಇಲ್ಲಿ. ಅರಮನೆ ತರ ಇರ್ಬೇಕಂದ್ರೆ ಮೇನ್ ಆಗಿ ಹೆಬ್ಬಾಗಿಲು ಚೆನ್ನಾಗಿರ್ಬೇಕು ಓನರ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಲೈಟಿಂಗ್ಸ್ ಡಿಸೈನ್ಸ್ ನೋಡಿ. ಸೊ ಇದೆಲ್ಲ ಎಷ್ಟು ಸೂಪರ್ ಆಗಿದೆ. ಪ್ಲಸ್ ಇದು ಇಲ್ಲಿ ನೋಡಿ, ಒಳಗಡೆ ಬಂದು ನೋಡಿ, ಇದು ಸ್ಕೈಲೈಟ್ ಹೌಸ್. ಇದು ಬೆಳಕಿನ ಮನೆ. ಮೇಲ್ಗಡೆ ನೋಡ್ತಾ ಇದ್ರಲ್ಲ, ಮೇಲಿಂದ ಡೈರೆಕ್ಟಾಗಿ ಆ ಬೆಳಕು ದೇವ್ರ ಮನೆಗೆ ಬೀಳುತ್ತೆ. ಸೊ ಆ ಥರ ಒಂದು ತಲೆಯಲ್ಲಿ ಇಟ್ಕೊಂಡು ಕೊಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ನೋಡ್ತಾ ಇರ್ಬೋದು. ಇದಂತೂ ತುಂಬ ಸ್ಪೇಷಿಯಸ್ ಆಗಿ ಆರಾಮ್ಸೆ ಕುತ್ಕೋಬೋದು, ಲ್ಯಾಪ್ಟಾಪ್ ವರ್ಕ್ ಮಾಡ್ಬೋದು, ಆ ಸೂರ್ಯನ ಕಿರಣಗಳನ್ನ ಫೀಲ್ ಮಾಡ್ಬೋದು. ಏನೋ ಒಂಥರ ಆ ಫೀಲೇ ಬೇರೆ ಇರುತ್ತೆ. ಅರ್ಲಿ ಮಾರ್ನಿಂಗ್ ಆ ಸೂರ್ಯನ ಕಿರಣ ತಗೋಬೇಕು ಬೆಳಿಗ್ಗೆ ಅಂತಕ್ಕಂಥವ್ರು, ಅದೆಲ್ಲದಕ್ಕೂ ಕೂಡ ಅಲ್ಟಿಮೇಟ್ ಆಗಿದೆ. ಮತ್ತು ಈ ಕಡೆಯಿಂದ ಬಂದರೂ ಕೂಡ ಬಾಲ್ಕನಿ ಎಂಟ್ರಿ ಆಗ್ಬೋದು, ಒಂದು ವ್ಯೂ ನೋಡೋದಾಗಿರ್ಬೋದು, ಒಂದು ಗಾಳಿ ಬೆಳಕು ಎಲ್ಲದೂ ಕೂಡ ಫೀಲ್ ಮಾಡೋ ಥರ ತುಂಬ ಬ್ಯೂಟಿಫುಲ್ ಆಗಿ ಕಟ್ಸ್ಕೊಟ್ಟಿದ್ದಾರೆ. RCC ಅವ್ರು ಕಟ್ಟಿರೋ ಮನೆ ನೋಡ್ತಾ ನಮಗೆ ಅವ್ರ ವರ್ಕ್ಮೆನ್ಶಿಪ್ ಬಗ್ಗೆ ತುಂಬಾ ಇಂಟ್ರೆಸ್ಟು ಮತ್ತು ಒಂಥರ ಲೈಕ್ ಚೆನ್ನಾಗಿ ಫೀಲ್ ಬರ್ತಿತ್ತು. ಸೊ ದೇ ಆರ್ ವೆರಿ ಗುಡ್ ಅಟ್ ಕ್ವಾಲಿಟಿ ಅಂತ ಅನ್ನಿಸಕ್ಕೆ ಸ್ಟಾರ್ಟ್ ಮಾಡ್ತು. ಕಾಸ್ಟ್ ವೈಸು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದ್ದಾರೆ ಅಂತ ಅನಿಸ್ತಾ ಇತ್ತು. ನಾನು ಪರ್ಸ್ನಲಾಗಿ ಯಾವ್ದಾದ್ರು ಒಂದು ಮಿಡ್ ಲೆವೆಲ್ ಪ್ಯಾಕೇಜ್ಗೆ ಹೋಗೋಣ ಅಂತ ಅನ್ಕೋತಾ ಇದ್ದೆ. ಬಟ್ ನನ್ನ ಹಸ್ಬೆಂಡ್ ಅವ್ರ ಕ್ವಾಲಿಟಿ ಆಫ್ ವರ್ಕ್ ನೋಡ್ಬಿಟ್ಟು ಇಲ್ಲ ಹೈ ಲೆವೆಲ್ ಪ್ಯಾಕೇಜೇ ಕೊಡೋಣ, ವಿತ್ ಇಂಟೀರಿಯರ್ಸೇ ಕೊಡೋಣ, ಬಿಕಾಸ್ ಐ ಥಿಂಕ್ ದೇ ಆರ್ ವೆರಿ ಗುಡ್ ಅಂತ. ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ವಿ ಆರ್ ವೆರಿ ಹ್ಯಾಪಿ ಫಾರ್ ದಟ್ ಆ್ಯಕ್ಚುಲಿ. ಸೊ ನೋಡಿದ್ರಲ್ವಾ, ಈ ಥರ ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮನೆನ ಕಂಪ್ಲೀಟ್ ಮಾಡಿ ಕೊಟ್ಟಿರ್ತಕ್ಕಂಥವ್ರು ನಮ್ಮ RCC ಸಂಸ್ಥೆಯವರು. ಓವರ್ ಆಲ್ 100 ಎಷ್ಟು ಕೊಡ್ತೀರಾ ಮೇಡಮ್? 100 ಒಡಿ ಧಮಾಕ. ಯಾವ ಓನರ್ ಫೀಡ್ಬ್ಯಾಕ್ ಕೇಳಿದ್ರು ಅಷ್ಟೇ, 10ಗೆ ಔಟ್ ಆಫ್ 10, 100ಗೆ ಔಟ್ ಆಫ್ 100. ಸೊ ಇಲ್ಲಿ ನೋಡಿ, ಇದು ಯಾವುದೋ ಫಾರಿನ್ ಅಲ್ಲ, ಇಂಡಿಯಾದಲ್ಲೇ ಬೆಂಗಳೂರಲ್ಲೇ KR ಪುರಂ ಬೂದಿಗೆರೆ ಕ್ರಾಸ್ ಹತ್ರ ಸುಮಾರು 5 ಕೋಟಿ 6 ಕೋಟಿ ವರ್ತಿರ್ತಕ್ಕಂಥ ವಿಲ್ಲಾಗಳು ಅಲ್ಲಿರ್ತಕ್ಕಂಥದ್ದು. ಸೊ ಇದ್ರ ಪಕ್ಕನೇ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಂಗಿದೆ ನೋಡ್ರಿ ವಿಲ್ಲಾ ಕಾನ್ಸೆಪ್ಟ್, ಫಾರಿನ್ ನೋಡ್ದಂಗೆ ಆಗ್ತಾ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಹೊಸ ಮನೆನ ತೋರಿಸ್ತಾ ಇದ್ದೀನಿ. ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು ರೀಸೆಂಟ್ಲಿ ಗೃಹ ಪ್ರವೇಶ ಆಗಿದೆ. ಸೊ ಈ ಮನೆನ ಕಟ್ಟಿಕೊಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಅಂದರೆ, KR ಪುರಂ ಬೂದಿಗೆರೆ ಕ್ರಾಸ್ ಮಂಡೂರ್ ಹತ್ರ ಈ ಮನೆನ ಕಟ್ಟಿರ್ತಕ್ಕಂಥದ್ದು. ಗ್ರೌಂಡ್ ಫ್ಲೋರು 2 BHK ಹೌಸ್ನ ಕಟ್ಟಿದ್ದಾರೆ. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಡೂಪ್ಲೆಕ್ಸ್ ಹೌಸ್ನ ಕಟ್ಟಿದ್ದಾರೆ. ಸೊ ಅವ್ರ ತಂದೆ ತಾಯಿ ಇರೋದಕ್ಕೆ ಗ್ರೌಂಡ್ ಫ್ಲೋರ್ ಮಾಡ್ಕೊಂಡ್ರೆ ಮೇಲ್ಗಡೆ ಓನರ್ ಇರೋದಕ್ಕೆ ಕಟ್ಕೊಂಡಿದ್ದಾರೆ. ಸೊ ಲಕ್ಸುರಿ ಹೌಸ್ ಇದು. ಸೊ ನಾರ್ಮಲ್ ಆರ್ಡಿನರಿ ಮನೆ ಅಲ್ಲ, ಸೊ ಲಕ್ಸುರಿ ಪ್ರೀಮಿಯಂ ಹೌಸ್ ಇದು. ಸೊ ಎಲಿವೇಶನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಸಿವಿಲ್ ವರ್ಕಲ್ಲೇ ಮುಗಿಸಿದ್ದಾರೆ ಮತ್ತು ಟಫ್ಲನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಸೊ ಹಾಗೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಎಕ್ಸ್ಟೀರಿಯರ್ ಏನು ಇಲ್ಲ ಬಿಡು, ಸಿಂಪಲ್ ಅಂತ ಅನ್ಕೋಬೋದು. ಬಟ್ ಒಳಗಡೆ ಹೋದಾಗ ಸೊ ಪ್ರತಿಯೊಂದು ಕೂಡ ಅಮೇಝಿಂಗ್ ಪ್ಲ್ಯಾನಲ್ಲೇ ಅವ್ರಿಗೆ ಇಷ್ಟ ಬಂದಿರೋ ಥರ, ಅವ್ರಿಗೇನು ಪ್ಯಾಷನೇಟ್ ಇದೆಯೋ ಇದೇ ಥರ ಕಟ್ಸ್ಬೇಕಂತ ಅದೇ ಥರನೇ ಕಟ್ಟಿ ಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಬನ್ನಿ ಮನೆ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸೊ ನಮ್ಮ ಜೊತೆ ಈಗ ಶರತ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸೊ ಇದ್ರ ಬಗ್ಗೆ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡೋಣ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ, ಒಂದು ಲಾಗ್ ರೀತಿ ತೋರಿಸೋಣ. ಸರ್, ಮೊದಲನೇದಾಗಿ ಎಲಿವೇಶನ್ ನೋಡ್ತಾ ಇದ್ದೀವಿ. ಎಲಿವೇಶನ್ ಚೆನ್ನಾಗಿದೆ, ಬಟ್ ಅದ್ಭುತ ಅನ್ನಿಸ್ತಾ ಇಲ್ಲ. ಏನಿದೆ ಈ ಮನೆಯಲ್ಲಿ ಅಂತಲೇ ಅನ್ಸೋದು. ನನಗೆ ಹೇಳಿದೆ ಲಕ್ಸುರಿ ಹೌಸ್ ಅಂತೇಳಿ. ಸೊ ಎಲಿವೇಶನ್ ನೋಡೋ ಪ್ರಕಾರ ಅಷ್ಟೊಂದು ಅನ್ನಿಸ್ತಾ ಇಲ್ಲ. ನಿಜವಾಗ್ಲೂ ಲಕ್ಸುರಿ ಹೌಸೇನೆ ಇದು ಒಳಗಡೆ. 100% ಸರ್ ಲಕ್ಸುರಿ ಹೌಸ್ ಅಲ್ವಾ? ಸರ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸರ್, ಪ್ಯಾಸೇಜ್ ಅಲ್ಲಿ ಇದೆ ಅಲ್ವಾ, ಈ ಟಫನ್ ಗ್ಲಾಸ್ ಒಂದು ಔಟ್ಲುಕ್ಗೋಸ್ಕರ ಅವರು ಕ್ಲೈಂಟ್ ಚೂಸ್ ಮಾಡಿರೋದು, ಅದನ್ನ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಪರ್ಟಿಕ್ಯುಲರ್ ಆಗಿ ಕಾಮನ್ ಆಗಿ ಎಲ್ಲ ವಿಷಯ ಎಲ್ಲರೂ ಇದು ಮಾಡ್ತಾರೆ. ಇದು ಸ್ವಲ್ಪ ಚೇಂಜಸ್ ಬೇಕಂತಂದು ಈ ಪ್ರೊಜೆಕ್ಷನ್ ಎಲ್ಲ ನಾವು ಮೆಶ್ ವರ್ಕ್ ಹೇಳ್ಬೇಕಂತಂದ್ರೆ ಬ್ಲಾಕ್ ವರ್ಕ್ ಅಲ್ಲಿ ಎಲ್ಲ ಮಾಡಿರೋದು. ಲೋಡ್ ಸ್ಲ್ಯಾಬ್ ಅಲ್ಲಿ ತಗೊಂಡು ಅದು ಏನಿದೆ ಪರ್ಟಿಕ್ಯುಲರ್ ಆಗಿ ಅದ್ರ ಪ್ರಕಾರ ಮಾಡಿರೋದು. ಸೊ ಇಷ್ಟು ಎಲಿವೇಶನ್ ಎಲ್ಲ ಸಿವಿಲ್ ವರ್ಕ್ ಅಲ್ಲೇ ಮುಗಿಸಿದೀರಾ? 100% ಸಿವಿಲ್ ವರ್ಕ್ ಅಲ್ಲೇ ಸರ್ ಎಲ್ಲ. ಸೊ ಅದು ಬಿಟ್ಟರೆ ರ್ಯಾಂಪ್ ವ್ಯವಸ್ಥೆ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಷ್ಟು ಒಂದು 5 ಫೀಟ್ ಮೇಲ್ಕಿದೆಯಾ ಸರ್ ರೋಡ್ಗಿಂತ? ಇಲ್ಲ ಸರ್,
2.5 feet ಇದೆ. 2.5 feet. ಪ್ರಾಪರ್ ಆಗಿ ಕಾರಿಗೆ ಬರ್ಬೇಕಂತಂದ್ರೆ ಪ್ರಾಪರ್ ಆಗಿ ಇಷ್ಟು ಸ್ಲೋ ಕೊಡ್ಬೇಕಂತಿದೆ. 3% ಕೊಟ್ಬಿಟ್ಟು ಮಾಡಿರೋ ಸರ್. ಸೊ ನೋಡ್ತಾ ಇರ್ಬೋದು ವುಡನ್ ಫಿನಿಶ್ ಡೋರ್ ಕೊಟ್ಟಿದ್ದಾರೆ SS ಗ್ರಿಲ್ ಮುಖಾಂತರ. ಫುಲ್ ವೆಂಟಿಲೇಷನ್ ಕೂಡ ಇದೆ, ಬೆಳಕು ಇದೆ, ಬಟ್ ಇಲ್ಲೆಲ್ಲ ಕ್ಲೋಸ್ ಅಪ್ ಇದೆ. ಸೊ ಒಂದು ಸೇಫ್ಟಿ ಪರ್ಪಸ್ ಅಂತಾನೆ ಹೇಳ್ಬೋದು. ಆರಾಮ್ಸೆ ಒಂದು 2 ಕಾರ್ ನಿಂತ್ಕೋಬೋದು ಸರ್. 2 ಕಾರ್ ಅಲ್ವಾ? 2 ಕಾರ್ ಮತ್ತೆ ಒಂದು ಬೈಕು ಪಾರ್ಕಿಂಗ್ ಮಾಡ್ಕೋಬೋದು ಸರ್. ಆರಾಮ್ಸೆ ಮಾಡ್ಕೋಬೋದು. ಇದು ಗ್ರೌಂಡ್ ಫ್ಲೋರು. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಸೊ ಎಲ್ಲ ರಾಫ್ಟಿಂಗ್ ವರ್ಕ್ UPVC ವರ್ಕ್ ಮಾಡಿದ್ರೆ ಅಲ್ವಾ? ಸೊ ಅದು ಬಿಟ್ರೆ 2x4 ಟೈಲ್ಸ್ ಅಲ್ವಾ ಸರ್? ಸೊ ಬಾರ್ಡರ್ ಟೈಪ್ ಚೆನ್ನಾಗಿ ಕಾಣ್ಲಿ ಅಂತ ಬಿಟ್ಟಿದ್ರೆ, ಮತ್ತೆ ವಿಂಡೋಗಾಗಿರ್ಬೋದು ಮತ್ತೆ ಡೋರ್ಗಾಗಿರ್ಬೋದು ಸೊ ಬಾರ್ಡರ್ ಟೈಪ್ ಕೊಟ್ಟಿದ್ದಾರೆ. ಗ್ರಾನೈಟ್ ಬ್ಲಾಕ್ ಕಲರ್ ಆಗಿರ್ತಕ್ಕಂಥದ್ದು, ಅದು ಒಂದು ಲುಕ್ ಬರುತ್ತೆ. ಔಟ್ಲುಕ್ ಚೆನ್ನಾಗಿರ್ಬೇಕು. ಸೊ ಎಲ್ಲ ಕಡೆ GM ಸ್ವಿಚ್ ಯೂಸ್ ಮಾಡಿ ಗ್ಲಾಸಿ ಫ್ರೇಮ್ ಹಾಕಿದೆ. ಸೊ ಇದಂದ್ರೆ ಏನು ರೆಂಟಲ್ ಪರ್ಪಸ್ ಕಟ್ಟಿರ್ತಕ್ಕಂಥದ್ದು ಹೇಗೆ ಸರ್? ಓನ್ ಹೌಸ್ ಸರ್ ಇದು. ಓನ್ ಹೌಸ್ ತಂದೆ ತಾಯಿಗೆ ಅಂತ ಅವ್ರ ತಂದೆ ತಾಯಿಗೆ. ಸರ್. ಸೊ ಬನ್ನಿ ಅವ್ರಿಗೂ ಬೇಕು. ಇವಾಗ ಯಾರು ಫ್ಯೂಚರ್ ಅಲ್ಲಿ ತಂದೆ ತಾಯಿಗೆ ಅಂತ ನೋಡೋದಿಲ್ಲ, ಬಟ್ ಓನರ್ ತಂದೆ ತಾಯಿ ಚೆನ್ನಾಗಿರ್ಬೇಕಂತ ಅವ್ರಿಗಿಂತ ಡೂಪ್ಲೆಕ್ಸ್ ಲೆಕ್ಚರ್ ಆಗಿ ಮಾಡಿಕೊಟ್ಟಿರೋದು ಇದು. ಸೊ ಇದು ನೋಡಿ ಡೋರ್ ನೋಡ್ತಾ ಇದ್ದೀರಾ. ಸೊ ಒಂದು 3.5 ಅಡಿಗೆ 7 ಅಡಿನ ಸರ್ ಇದು? ಹಾಂ ಸರ್. ಸೊ ನೋಡ್ತಾ ಇರ್ಬೋದು ಒಂದು ಟೀ ಕುಡ್ಡೆ ಎಲ್ಲ. ಎಲ್ಲ ಟೀ ಕುಡ್ಡೆ ಸರ್. ಸೊ ಎಲ್ಲ ಟೀ ಕುಡ್ಡೆ ನೋಡ್ತಾ ಇರ್ಬೋದು. ಮತ್ತೆ ಆಲ್ಮೋಸ್ಟ್ 12 ಫೀಟ್ ಇಟ್ಟಿದ್ದೀರಾ RCC. ಹಾಂ ಸರ್ 12 feet. ಸೊ ನಾನು ಯಾವಾಗಲೂ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀರಾ ಮನೆಗೆ. ಸೊ ಅದೊಂದು ಎಲ್ಲೋ ಒಂದು ಕಡೆ ಕಾಸ್ಟ್ ಕಟಿಂಗ್ ಮಾಡಿ ಹೈಟ್ ಮಾತ್ರ ಒಂದು 12 feet ಮಾಡ್ಕೊಳ್ಳಿ. ಮನೆ ಒಂಥರ ಬಂಗ್ಲೆ ಥರ ಫೀಲ್ ಆಗುತ್ತೆ, ಬಂಗ್ಲೆ ಥರ ಕಾಣುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಮೇಲ್ಗಡೆ ಈ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಸ್ಟ್ರಿಪ್ ಲೈಟ್ಸ್ ಮುಖಾಂತರ ಫಾಲ್ ಸೀಲಿಂಗ್ನ ಡೆಕೋರೇಷನ್ ಮಾಡಿರ್ತಕ್ಕಂಥದ್ದು. ಔಟ್ಲುಕ್ ಅಂತೂ ಎಕ್ಸ್ಟ್ರೀಮ್ ಆಗಿ ಬಂದಿದೆ. ಸೊ ಮತ್ತೆ ಇದೆಲ್ಲ TV ಯೂನಿಟ್. ಸೊ ನೋಡ್ತಾ ಇದ್ರಲ್ಲ ವುಡನ್ ಫಿನಿಶಿಂಗ್ UPVC ಬ್ಯಾಕ್ ಸೈಡ್ ಕೊಟ್ಬಿಟ್ಟು ಸೊ ಇಲ್ಲೆಲ್ಲ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಇದು TV ಯೂನಿಟ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲೆಲ್ಲ ರಿಮೋಟ್ ಇಡೋದಕ್ಕೆ ಮತ್ತೆ ಈ ಸೆನ್ಸರ್ ವರ್ಕ್ ಆಗೋದಕ್ಕೆ ಆ ಟಫ್ಲನ್ ಗ್ಲಾಸ್ ಕೊಟ್ಟು ಮಾಡಿದ್ದೀರಾ. ಹಾಂ ಸರ್. ಸೊ ಇಲ್ಲಿ ವಿಂಡೋ ಏನು ಕೊಟ್ಟಿದ್ದಾರೋ ಈ ಥರ ಟೀ ಕುಡ್ಡಲ್ಲೇ ತೊಗೊಂಡಿರೋ ಎಲ್ಲ ಟೀ ಕುಡ್ಡೆ ಇದೆ. ಎಲ್ಲ ಟೀ ಕುಡ್ಡಲ್ಲೇ ಇದೆ. ಸೂಪರ್. ಮತ್ತೆ ಇಲ್ಲಿ ಓಪನ್ ಕಿಚನ್ ಕೊಟ್ಟಿದ್ದೀರಾ. ಹಾಂ ಸರ್. ಇಲ್ಲಿ ಕೌಂಟರ್ ಬ್ರೇಕ್ಫಾಸ್ಟ್ ಇದು ಮಾಡಿರೋದು. ಸೊ ಇವಾಗ ಎಮರ್ಜೆನ್ಸಿ ಬೇಕಂದ್ರೆ ಚೆನ್ನಾಗಿ ಆಗ್ಬೇಕಂದ್ರೆ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿರೋದು. ಸೊ ರೆಗ್ಯುಲರ್ ಆಗಿ ಚಿಮಿಣಿ, ಚಿಮಿಣಿ, ಲೋ ಹಾಟ್ ಚಿಮಿಣಿ. ಸೊ ಮತ್ತೆ ಎಲ್ಲ ಸಾಫ್ಟ್ ಕ್ಲೋಸಿಂಗ ಸರ್? ಹಾಂ ಸರ್. ಸೊ ಎಲ್ಲ ಸಾಫ್ಟ್ ಕ್ಲೋಸಿಂಗೆ. ಸೊ ಇದೆಲ್ಲ ನೋಡ್ತಾ ಇರ್ಬೋದು. ಸೊ 12 feet ಇರೋದ್ರಿಂದ ಸ್ವಲ್ಪ ಹೈಟ್ ಅನಿಸುತ್ತೆ ಇದೆಲ್ಲ ಯೂಸ್ ಮಾಡೋರಿಗೆ. ಯೂಶಲಾಗಿ ಗಿಡ್ಡಕ್ಕಿರ್ತಕ್ಕಂಥವ್ರು ಚೇರ್ ಯೂಸ್ ಮಾಡಲೇಬೇಕು, 100% ಕಂಪಲ್ಸರಿ. ಸೊ ಮನೆ ಮಾತ್ರ ಆಸಮ ಕಾಣಿಸುತ್ತೆ. ಸೊ ಇದೊಂದು ಇಂಟೀರಿಯರ್ ವರ್ಕು. ಮತ್ತು ಇದು ಕಾಮನ್ ವಾಶ್ರೂಮ. ಸೊ ನೋಡಿ ಸೊ ಎಲ್ಲ ವೆಸ್ಟರ್ನ್ ಎಲ್ಲ ಸರ್, ಎಲ್ಲ ಇಂಡಿಯನ್ ಯೂಸ್ ಮಾಡಿಲ್ಲ, ಎಲ್ಲ ವೆಸ್ಟರ್ನ್ ಇದೆ ಸರ್. ಸೊ ಎಲ್ಲ ಫಿಟ್ಟಿಂಗ್ಸ್ ನೋಡ್ತಾ ಇರ್ಬೋದು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಮತ್ತು ಕಮೋಡ್ ಎಲ್ಲ ಸೆರಾ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಸೊ ಮೇಲ್ಗಡೆ ನೋಡಿ ಒಂದೇ ಕಲರ್ ಟೈಲ್ಸ್ ಡ್ಯೂಯಲ್ ಕಲರ್, ಸಾರಿ ಇಲ್ಲೊಂದು ಕಲರು ಅಪ್ ಟು RCC ವರ್ಗು ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಇದೆಲ್ಲ ರೆಡಿಮೇಡ್ ಡೋರು. ಹಾಂ ಸರ್, ಎಲ್ಲ ರೆಡಿಮೇಡ್ ಡೋರು. ಸೊ ಮತ್ತೆ ಟೈಲ್ಸ್ ನೋಡ್ತಾ ಇರ್ಬೋದು, ಪೇಂಟ್ ನೋಡ್ತಾ ಇರ್ಬೋದು, ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಸೊ ಎಲ್ಲೂ ಜಾತ್ರೆ ಅನ್ಸಲ್ಲ, ಇದ್ಯಾಕೆ ಈ ಕಲರ್ ಮಾಡಿಸ್ಬೇಕಾಗಿತ್ತಪ್ಪ ಅಂತ ಒಬ್ರು ಬಂದು ಒಂದು ಕಾಮೆಂಟ್ ಮಾಡೋಕ್ಕಾಗಲ್ಲ. ಅಷ್ಟು ಡಿಸಿಪ್ಲಿನಾಗೆ ಓನರ್ ಚೂಸ್ ಮಾಡಿ ಇದೇ ಕಲರ್ ಬೇಕು ನನಗೆ, ಇದೇ ಕಲರ್ ಗ್ರಾನೈಟ್ ಬೇಕು, ಟೈಲ್ಸ್ ಬೇಕು ಅಂತ ಹೇಳ್ಬಿಟ್ಟು ಮಾಡಿದಾರಂತೆ. ಸೊ ಆಗಲೇ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ನೋಡಿ ತಂದೆ ತಾಯಿ ಇರೋದಕ್ಕೆ ಈ ಮನೆನ ಕಟ್ಸಿರ್ತಕ್ಕಂಥವ್ರು ಓನರು. ಸೊ 2 BHK ಹೌಸ್ ಇದು. ಇಲ್ಲೊಂದು ಕಾಮನ್ ರೂಮ್ ಇದೆ ಮತ್ತು ಇಲ್ಲೊಂದು ಕಾಮನ್ ರೂಮ್ ಇದೆ. ಸೊ ರೂಮ್ಗಳು ಅಷ್ಟೇ ವಿಶಾಲವಾಗಿ ತುಂಬ ಸ್ಪೇಷಿಯಸ್ ಆಗಿ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೆಲ್ಲ ಇಂಟೀರಿಯರ್ ವರ್ಕ್ ನೋಡ್ತಾ ಇರ್ಬೋದು, ತುಂಬ ಡೀಸೆಂಟ್ ಕಲರಲ್ಲಿ ಡ್ಯೂಯಲ್ ಕಲರಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಇದೆಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ರೆಡಿಮೇಡ್ ಡೋರ್ಸ್ ಇವು. ಸೊ ಗೋಲ್ಡನ್ ಬೀಡಿಂಗಲ್ಲಿ ಇರ್ತಕ್ಕಂಥದ್ದು ನೋಡಿದ ತಕ್ಷಣ ಒಂದು ಲಕ್ಸುರಿ ಫೀಲ್ ಕೊಡುತ್ತೆ. ಸೊ ಇಲ್ಲಿ ಬಂತೀವಿ ಅಂತಂದರೆ ಸೊ ಇದು ಪೂಜಾ ರೂಮ್. ಇದು ಸೊ ಪೂಜಾ ಮಂದಿರ ಅಂತ ಕರಿತೀವಿ ನೋಡಿ. ಮೇಲ್ಗಡೆ ಇಲ್ಲಿ ಫಾಲ್ ಸೀಲಿಂಗ್ ಏನು ಕೊಟ್ಟಿಲ್ಲ, ಜಸ್ಟ್ ಒಂದು ಲೈಟ್ ಹಾಕೋದಕ್ಕೆ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ಟೈಲ್ಸ್ ಯೂಸ್ ಮಾಡಿ ಒಂದು ಗೋಲ್ಡನ್ ಬೀಡಿಂಗ್ ಕೊಟ್ಟು ಒಂದು ಕಟ್ಟೆ ರೀತಿ ಅಲ್ಲಿಟ್ಟು ಅದರೊಳಗಡೆ ಏನಾದರೂ ಉದಿನ ಕಡ್ಡಿ, ಬೆಂಕಿ ಪಟ್ಟಣ ಏನು ಬೇಕಾದರೂ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಳ್ಳೋದಕ್ಕೆ. ಜೊತೆಗೆ ಇಲ್ಲಿ ಒಂದು ಆರಾಮ್ಸೆ ಚಕಬಕ್ಲ ಹಾಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಸ್ತೋತ್ರ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ಪ್ರತಿಯೊಂದು ಹೇಳೋದ್ರ ಮುಖಾಂತರ ಒಂದು ಕಂಫರ್ಟಾಗಿ ಪೂಜೆ ಮಾಡಿಕೊಂಡು ಪೀಸ್ ಆಗಿರ್ಬೋದಪ್ಪ ಸರ್. ಸೊ ಅದಕ್ಕೆ ಯಾವುದೇ ರೀತಿ ಕಡಿಮೆ ಇಲ್ಲ. ಸೊ ಇದ್ರ ಡೋರ್ಗಳು ನೋಡ್ಕೊಳ್ಳಿ. ಸೊ ಯಾರಿಗಾದ್ರೂ ಬೇಕಾಗಿದ್ರೆ ಇದೇ ಡಿಸೈನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದ್ರ ಬಗ್ಗೆನೇ ನೋಡಿ ಇದು ಸೂಟ್ ಆಗುತ್ತಾ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಅದ್ರ ತಾನೇ ಮಾಡ್ಕೊಳ್ಳಿ. ಸೊ ಇದು ಗ್ರೌಂಡ್ ಫ್ಲೋರ್ ಆಯಿತು. ಸೊ 2 BHK ಹೌಸು. ಇದು ಬಿಟ್ಟು ಓನರ್ ಇರ್ತಕ್ಕಂಥದ್ದು ಡೂಪ್ಲೆಕ್ಸ್ ಹೌಸು. ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಬನ್ನಿ ಅಲ್ಲಿ ಯಾವ ಥರ ಇದೆ ಏನು ಡೂಪ್ಲೆಕ್ಸ್ ಹೌಸ್. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಫುಲ್ಲು. ಸರ್ ಮತ್ತೆ ಎಷ್ಟು ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಸಂಸ್ಥೆ ವ್ಯವಸ್ಥೆ ಕೊಟ್ಟಿರೋದು ಸರ್? 12,000 ಇದೆ ಸರ್. 12,000 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಸರ್. ಓನ್ ಬೋರ್ ಹಾಕ್ಸ್ಕೊಂಡಿದ್ದಾರಾ? ಹಾಂ ಸರ್, ಓನ್ ಬೋರ್ ಇದೆ. ಓನ್ ಬೋರು ಪ್ಲಸ್ ನಗರಸಭೆದು ಕೂಡ ಇದೆ. ಹಾಂ, 2 ಇದೆ ಸರ್. ಸೊ ಮೇಲ್ಗಡೆ ನೋಡ್ತಾ ಇರ್ಬೋದು UPVC
ಸೊ ರಾಫ್ಟಿಂಗ್ ನೋಡ್ತಾ ಇರ್ಬೋದು. ಮತ್ತು ಇದು ಟೈಲ್ಸ್ ಅಷ್ಟೇ, ಇಲ್ಲೆಲ್ಲ ಬಾರ್ಡ್ರ್ ಆಗಲೇ ಹೇಳಿದೆ ನಿಮಗೆ. ಸೊ ಇದು ಒಂದು ಸ್ಟ್ರಕ್ಚರ್ ಪೇಂಟ್ನ ಕೊಟ್ಟಿದ್ದಾರೆ. ಟೆಕ್ಚರ್ ಸರ್, ಬಬಲ್ ಟೆಕ್ಚರ್. ಆ್ಯಕ್ಚುಲಿ ಇಲ್ಲಿ ಲುಕ್ಗೋಸ್ಕರ ಇವಾಗ ಎಂಟ್ರಿ ಬಂದಮೇಲೆ ಇದು ಪಾರ್ಕಿಂಗ್ ಎಲ್ಲ ಸೈಲೆಂಟ್ ಇದೆ, ಲೈಕ್ ಲುಕಿಂಗ್ ಸ್ವಲ್ಪ ಪ್ಲೇನ್ ಇದೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಅಟ್ರಾಕ್ಟಿವ್ಗೋಸ್ಕರ ಬಬಲ್ ಟೆಕ್ಚರ್ ತೊಗೊಂಡಿದ್ದಾರೆ. ಏನು ಇಲ್ಲೇ ಹಾಸಿಗೆ ಹಾಕೊಂಡು ಮಕ್ಕಳ ಥರನೇ ಹಿಡಿದು ಕೊಟ್ಬಿಟ್ರೆ ಹೆಂಗೆ ಸರ್? ಇಷ್ಟ ಆಗಿಲ್ಲ ಸರ್, ಒಂದು ಸ್ಪೇಸ್ ಬೇಕು ಸರ್. ಈಗ ಕಾಮನ್ 5 ಅಡಿ ಹತ್ತತ್ರ ಹಾಂ ಸರ್, 5 ಅಡಿ 5 ಅಡಿ ಮೆಟ್ಲು ಕೊಟ್ಟಿದ್ದಾರೆ. ಅಂದ್ರೆ ನೀವು ಬರೀ ಸೋಫಾ ಫರ್ನಿಚರ್ ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ವಾರ್ಡ್ರೋಬ್ಗಳು ತಗೊಂಡೋಗ್ಬೋದು, ಒಂದು ಗಾಡ್ರೇಜ್ ನ ತಗೊಂಡೋಗ್ಬೋದು ಆರಾಮ್ಸೆ. ಅಷ್ಟು ಪೀಸ್ ಆಗಿರ್ತಕ್ಕಂಥ ಮೆಟ್ಲುಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕೂಡ ಆಂಟಿ ಸ್ಕಿಡ್ ನೋಡ್ತಾ ಇದ್ದೀರಾ. ಸೊ ಯಾವುದೇ ಕಾರಣಕ್ಕೂ ಸ್ಕಿಡ್ ಆಗಲ್ಲ, ಚಿಕ್ಕ ಮಕ್ಕಳಾಗಿರ್ಬೋದು, ವಯಸ್ಸಾಗಿರ್ಬೋದು, ಯಾರಾದ್ರೂ ಕೂಡ. ಸೊ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಸ್ಕಿಡ್ ಆಗದೆ ಈ ರೀತಿ ಪಾಲಿಶಿಂಗ್ ಕೊಟ್ಬಿಟ್ಟು ಈ ತರ ಮಾಡಿದ್ದಾರೆ. ಯಾರೇ ಬಂದ್ರು ಇವಾಗ ಮೇಲೆ ಹತ್ತುವಾಗ ಸರ್ ಕಾಲಿಗೆ ಇಡಬಹುದು ಒಂದು ಆಫ್ ರೌಂಡಿಂಗ್ ಮಾಡಿರೋದು ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಡಬಲ್ ಗ್ರಾನೈಟ್ ಕೊಟ್ಟು ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದಾರೆ, ಡಬಲ್ ಪೀಸ್ ಇದು ಕೊಟ್ಟಿರೋದು ಇಲ್ಲಿ ಇದಕ್ಕೆ. ಮತ್ತೆ ಇಲ್ಲಿ SS ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಹತ್ಕೊಂಡು ಹೋಗೋದಕ್ಕೆ ಸಪೋರ್ಟಿಂಗ್ ಅದಕ್ಕೆಲ್ಲ. ಮತ್ತೆ ಅಲ್ಲಿ ನೋಡ್ತಾ ಇರ್ಬೋದು, CNC ಕಟಿಂಗ್ ಅಲ್ಲಿ ನವಿಲಿನ ಡಿಸೈನ್ ಇದೆ ಅಲ್ಲಿ. ಸೊ ಗಾಳಿ ಬೆಳಕು ಬರುತ್ತೆ, ಆ ಕಡೆಯಿಂದ ನೋಡಿದ್ರೆ ಎಲಿವೇಶನ್ ಲುಕ್ಕು ಇರುತ್ತೆ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ಟೈಲ್ಸ್, ಇಲ್ಲಿ ನೋಡ್ತಾ ಇರೋದು 2x4 ಟೈಲ್ಸ್ ಇದು. ಮತ್ತೆ ಬ್ಲಾಕ್ ಬಾರ್ಡರ್ ಕೊಟ್ಟಿದ್ದಾರೆ. ಮತ್ತೆ ಮೇಲ್ಗಡೆ ನೋಡ್ತಾ ಇರ್ಬೋದು WPUC ರಾಫ್ಟಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ನೋಡಿ ಕಾರ್ನರ್ ಅಲ್ಲಿ ಅದಂತೂ ಸೂಪರ್ ಆಗಿದೆ, ಒಂಥರ ಸ್ಲೋಪಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಲೈಟಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಗಾಳಿ ಬೆಳಕಿಗೆ ಇಲ್ಲೊಂಥರ ಫುಲ್ ಸಿವಿಲ್ ವರ್ಕ್ ಅಲ್ಲೇ ಮಾಡಿರ್ತಕ್ಕಂಥದ್ದು. ಆಕ್ಚುಲಿ ಸರ್ ಇದು ಬಂದ್ಬಿಟ್ಟು ಪ್ರೊಜೆಕ್ಷನ್ ಬಂದು ಎಲ್ಲರೂ ಸ್ಕ್ವೇರ್ ಕೊಡ್ತಾರೆ, ಸ್ಕ್ವೇರ್ ಬಂದು ಎಲ್ಲ ಕಾಮನ್ ಆಗಿದೆ ಸರ್. ಸೊ ಹಂಗಾಗಿ ನಾವು 45 ಡಿಗ್ರಿನ ನಾವು ತಗೊಂಡ್ಬಿಟ್ಟು ಈ ತರ ಒಂದು ಅಟ್ರಾಕ್ಟಿವ್ ಲುಕ್ ಬರಲಿ ಅಂತ ಸರ್ ಕೊಟ್ಟಿರೋದು. ಇಲ್ಲೂ ಅಷ್ಟೇ ಆರಾಮ್ಸೆ ಒಂದು 4 ಫೀಟ್ ಕೊಟ್ಟಿದ್ದಾರೆ, ಟಫ್ಲನ್ ಗ್ಲಾಸ್ ವಿತ್ ಸೇಫ್ಟಿ ಗ್ರಿಲ್. ಸೊ ಇಷ್ಟೆಲ್ಲ ವ್ಯವಸ್ಥೆ ಇದೆ. ಮತ್ತೆ ಇಲ್ಲಿ ನೋಡಿ ಬಂದ ತಕ್ಷಣ ಪೀಸ ನೆಮ್ಮದಿಯಾಗಿ ಕಟ್ಟಿದೀವಪ್ಪ ಮನೆ, ಬಂದಿರೋರು ಕೂಡ ನೆಮ್ಮದಿಯಾಗಿರಿ, ನಾವು ನೆಮ್ಮದಿಯಾಗಿರ್ತೀವಿ ಅನ್ನೋ ಒಂದು ಸಿಂಬಲ್ನೇ ಸಾರುತ್ತೆ. ಬುದ್ಧನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ. ಸೊ ಇಲ್ಲೂ ಅಷ್ಟೇ, ಇಲ್ಲಿ ನೋಡ್ತಾ ಇರ್ಬೋದು ವಾಲ್ ಕ್ಲಾಡಿಂಗ್ ಇದೊಂಥರ ಡಿಫ್ರೆಂಟ್ ಪೀಸ್ ಜಾಯಿಂಟ್ ಮಾಡಿ ಕೊಟ್ಟಿದ್ದೀವಿ, ಫೀಲ್ ಇದೆ ಇಲ್ಲಿ. ಸೊ ಮತ್ತೆ ಅದು ಬಿಟ್ಟು ಯಾವುದೇ ಮನೆಗೆ ಹೋದ್ರೂ ನಾನು ಕೆಲವೊಂದು ಅಬ್ಸರ್ವ್ ಮಾಡೋದೇನೆಂದರೆ, ಈ ಮನೆ ಅನ್ನೋದೇ ಅರಮನೆ ಥರ ಇರಬೇಕಂದ್ರೆ ಮೇನ್ ಆಗಿ ಹೆಬ್ಬಾಗಿಲು ಚೆನ್ನಾಗಿರ್ಬೇಕು ಓನರ್. ಸೊ ಆ ಕೆಲಸ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಇವರು. ಸೊ ನೋಡ್ತಾ ಇದ್ರಲ್ಲ ಡಿಸೈನ್ ಯಾವ ಥರ ಇದೆ. ಸೊ ಡೋರ್ ಥಿಕ್ನೆಸ್ ಯಾವ ಥರ ಇದೆ, ವಾಸ್ಕಲ್ ಯಾವ ಥರ ಇದೆ ನೋಡ್ತಾ ಇದ್ರಲ್ಲ. ಸೊ ಲಕ್ಷ್ಮಿಯ ಒಂದು ಡಿಸೈನ್ನ ಕೊಟ್ಟಿದ್ದಾರೆ ಡೋರ್ಗೆ. ಮತ್ತು ತಿರುಪತಿಯ 3 ಲೋಗೋಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ. ಸೊ ನೋಡಿ ಹ್ಯಾಂಡಲ್ ಆಗಿರ್ಬೋದು, ಡೋರ್ ಲಾಕ್ ಆಗಿರ್ಬೋದು, A to Z ಅಲ್ಟಿಮೇಟ್ ಆಗಿರ್ತಕ್ಕಂಥ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇಲ್ಲೂ ಏನು ಕಾಂಪ್ರಮೈಸ್ ಆಗಿಲ್ಲ. ಅದು ಅಪ್ಪ ಅಮ್ಮ ಇರೋದಕ್ಕೆ ಆ ಥರ ಮಾಡಿದ್ರು ಅಥವಾ ರೆಂಟಲ್ ಇನ್ಕಮ್ ಏನಾದರೂ ಆಗಿರಲಿ, ಅಲ್ಲಿ ಓನರ್ ಇರೋದಿಲ್ಲ. ಬಟ್ ಇದು ಓನರ್ ಇರೋದಕ್ಕೆ ಸೊ ಅಲ್ಲೇ 12 ಫೀಟ್ ಕೊಟ್ಟಿದ್ದಾರೆ, ಇಲ್ಲಿ ಕೊಡ್ದಂಗೆ ಇರ್ತಾರ 12 ಫೀಟ್ ಹೈಟಲ್ಲಿ RCCನ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲೂ ಅಷ್ಟೇ ಸ್ಟ್ರಿಪ್ ಲೈಟ್ಸಲ್ಲಿ ಫಾಲ್ ಸೀಲಿಂಗ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಲೈಟಿಂಗ್ಸ್ ನೋಡ್ತಾ ಇರ್ಬೋದು, ಪೇಂಟ್ ಆಗಿರ್ಬೋದು. ಮತ್ತು ಈ ಕಡೆ ಬಂದರೆ ನೀವು ಸೊ ಇಲ್ಲಿ ನೋಡಿ TV ಯೂನಿಟ್ ಯಾವ ಥರ ಇದೆ, ಸೇಮ್ ಅದೇ ಥರನೇ ಒಂದು ವುಡನ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ. ಮತ್ತು ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದಾರೆ. ಎಲ್ಲ ಕಡೆನೂ GM ಸ್ವಿಚಸ್ನೇ ಯೂಸ್ ಮಾಡಿರ್ತಕ್ಕಂಥದ್ದು. ಆಕ್ಚುಲಿ ಮೇನ್ ಅಟ್ರಾಕ್ಟಿವ್ಗೋಸ್ಕರ ಸರ್ ಅದಕ್ಕೆ GM ಅಲ್ಲಿ ಗ್ಲಾಸಿ ತಗೊಂಡಿರೋದು ಅಲ್ವಾ. ಈ ಡೂಪ್ಲೆಕ್ಸ್ ಇಷ್ಟು ಮಾಡಿದಾರೆ ಅಂದ್ಮೇಲೆ ಇದಕ್ಕೂ ಒಂದು ಲುಕ್ ಬೇಕಂತ 100%. ಸೊ ಅದಕ್ಕಾಗಿ ಅವರು ಸ್ವಿಚ್ ಗ್ಲಾಸಿ ಇಲ್ಲಿ ತಗೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಲೈಟಿಂಗ್ಸ್ ಡಿಸೈನ್ಸ್ ನೋಡಿ. ಸೊ ಇದೆಲ್ಲ ಎಷ್ಟು ಸೂಪರ್ ಆಗಿದೆ. ಲೈಟ್ ನೋಡಿ, ಟೋಟಲ್ ಆಗಿ ಆಫ್ ವೈಟು, ಫುಲ್ ವೈಟು ಮತ್ತು ಎಲ್ಲೋ ಆ ಥರ ವಾರ್ಮ್ ವೈಟ್ ಆ ಥರ ಕಲರ್ ಚೇಂಜ್ ಆಗ್ತಕ್ಕಂಥ ಒಂದು ಲೈಟಿಂಗ್ಸ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ಡಿಸೈನಲ್ಲಿ. ವಾಲ್ ಡಿಸೈನ್ ಈ ಥರ ಮಾಡ್ಕೊಂಡಿದ್ದಾರೆ. ಸೊ ನಾವು ಈ ಕಡೆ ಬಂತು ಅಂತ ಅಂದರೆ ಸೊ ಇದೆಲ್ಲ ಬೀಮ್ ಅಲ್ಲ ಸರ್, ಬೀಮಿಗೆ ಈ ಥರ ಡಿಸೈನ್ ಬರುತ್ತೆ ಸರ್. ಅದನ್ನ ನಾವು ಡ್ರಾಪ್ ತಗೊಂಡ್ಬಿಟ್ಟು ಕ್ಲೈಂಟಿಗೆ ಒಂದು ಅಟ್ರಾಕ್ಟಿವ್ ಬೇಕಂತಂದ್ಮೇಲೆ ನಾವು ಸಿವಿಲ್ ವರ್ಕ್ಸ್ ಎಲ್ಲ ಮಾಡಿರೋದು. ಸೊ ಓಕೆ. ಸೊ ಈ ಕಡೆ ಬಂತು ಅಂತಂದ್ರೆ ಸೊ ಒಂದು ಓಪನ್ ಕಿಚನ್. ಸೊ ಇಂಟೀರಿಯರ್ ನೋಡಿ, ಇದು ಕೂಡ ಅಷ್ಟೇ ಗ್ಲಾಸಿ ಫಿನಿಶಿಂಗ್ ಇರ್ತಕ್ಕಂಥ ಒಂದು ಇಂಟೀರಿಯರ್ ವರ್ಕ್ನ ಮಾಡಿರ್ತಕ್ಕಂಥದ್ದು. ಇದು ಅಷ್ಟೇ ಸಾಫ್ಟ್ ಕ್ಲೋಸಿಂಗ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇದೊಂದು ಇಲ್ಲೊಂದು ಬೀಡಿಂಗ್ ಕೊಡಬೇಕಾಗಿತ್ತು, ಏನಾದರೂ ನೀರು ಗಿರು ಕೆಳಗಡೆ. ಆಕ್ಚುಲಿ ಕ್ಲೈಂಟ್ ಕೇಳಿದ ರಿಕ್ವೈರ್ಮೆಂಟ್ ಬೀಡಿಂಗ್ ಬೇಕು ಅಂತ ಮ್ಯಾಮ್ ಈ ಥರ ಮಾಡ್ಕೊಳ್ಳಿ ಅಂದ್ರೆ ಸರ್ ನಮ್ಗೆ ಬೇಡ, ಇದು ನಮ್ಮ ಮೇನ್ ಇಂಟೀರಿಯರ್ ಈ ಡೂಪ್ಲೆಕ್ಸ್ ಮಾಡ್ಕೊಂಡಿರೋದಕ್ಕೆ ಒಂದು ಅಟ್ರಾಕ್ಟಿವ್ ಎಲ್ಲರೂ ಕಾಮನ್ ಆಗಿ ಮಾಡ್ತಾರೆ, ನನಗೆ ಅದು ರಿಕ್ವೈರ್ಮೆಂಟ್ ಬೇಡ, ನ್ಯಾಚುರಲ್ ಈ ಥರ ಇಲ್ಲ ಅವ್ರ ಟೇಸ್ಟ್ ಹೆಂಗಿದೆಯೋ ಮಾಡ್ಕೊಡ್ತೀನಿ ಸರ್. ಮತ್ತೆ ಟಿಫನ್ ಏನಾದ್ರು ಕೊಡ್ತೀನಿ ಅಂತಂದ್ರೆ ಕೆಳಗಡೆ ಸ್ವಲ್ಪ ಚಿಕ್ಕದಾಗಿತ್ತು, ಇಲ್ಲಿ ಒಂಥರ ವಿಡ್ತ್ ಜಾಸ್ತಿ ಇಟ್ಬಿಟ್ಟು ಗ್ರಾನೈಟ್ನೇ ಪ್ರೊವೈಡ್ ಮಾಡಿದ್ದೀರಾ. ಸೊ ಎಲ್ಲ ನೋಡ್ತಾ ಇರ್ಬೋದು. ಸೊ ಇಲ್ಲೂ ಕೂಡ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಒಂಥರ ಬ್ಯೂಟಿಫುಲ್ ಹೌಸ್, ಒಂಥರ ಡೂಪ್ಲೆಕ್ಸ್. ಇಲ್ಲಿ ಬನ್ನಿ, ಈ ಕಡೆ ಬಂತ ನೋಡಿ, ಅದು ಎಂಟ್ರೆನ್ಸು. ಆ ಡೋರಿಂದ ಬಂದರೆ ಇದು ಹಾಲು TV ಯೂನಿಟ್ಟು. ಈ ಕಡೆಯಿಂದ ಬಂತಂದರೆ ಇದು
ಕಿಚನ್, ಓಪನ್ ಕಿಚನ್. ಇದಾದ ನಂತರ ಇಲ್ಲೊಂದು ಯುಟಿಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಯುಟಿಲಿಟಿನೂ ಕೂಡ ಅಷ್ಟೇ ಎಲ್ಲೂ ಕಂಜೆಸ್ಟೆಡಲ್ಲಿ ಕಟ್ಟಿಲ್ಲ, ತುಂಬ ಸ್ಪೇಷಿಯಸ್ ಆಗಿ ಗ್ರಿಲ್ ಎಲ್ಲ ಪ್ರೊವೈಡ್ ಮಾಡಿಬಿಟ್ಟು ಸೇಫ್ಟಿ ಪರ್ಪಸ್ಸು, ಗಾಳಿ ಬೆಳಕು ಎಲ್ಲ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ. ಸೊ RCC ಕನ್ಸ್ಟ್ರಕ್ಷನ್ ಅವ್ರು ಮೊದಲೇ ಕೇಳಬೇಕಾ? ಸೊ ಇಲ್ಲಿ ನೋಡಿ, ಇಲ್ಲೊಂಥರ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೊಂಥರ ಹ್ಯಾಂಟಿಕ್ ಪೀಸ್ ಥರ ಟೈಲ್ಸ್ನ ಸರ್ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು, ಗ್ಲಾಸಿ ಫಿನಿಶಿಂಗು. ಗ್ಲಾಸಿ ತೊಗೊಂಡಿದ್ದಾರೆ ಸರ್. ಅದು ಮೇನ್ ಇಲ್ಲಿ ಕುಂತು ಬ್ರೇಕ್ಫಾಸ್ಟ್ ಮಾಡುವಾಗ ಇನ್ ಕೇಸ್ ಇದಾಗಬಾರ್ದು ಅಂತ ಒಂದು ಗ್ಲಾಸಿ ಬರಲಿ ಅಂತ ಮಾಡಿರೋದು. ಸೂಪರ್. ಇಲ್ಲಿ ನೋಡಿ, ಇದು ಪೂಜಾ ಮಂದಿರ್, ಎಸ್ ಸರ್, ಪೂಜಾ ರೂಮು. ಕೆಳಗಡೆ ಏನು ನೋಡಿದ್ರು ಅದಕ್ಕಿಂತ ಒಂದು ಸ್ವಲ್ಪ ಲೆವೆಲ್ ಟಾಪೇ ಕೊಟ್ಟಿದ್ದಾರೆ. ಪ್ಲಸ್ ಇದು ಇಲ್ಲಿ ನೋಡಿ, ಒಳಗಡೆ ಬಂದು ನೋಡಿ, ಇದು ಸ್ಕೈಲೈಟ್ ಹೌಸ್, ಇದು ಬೆಳಕಿನ ಮನೆ. ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಮೇಲಿಂದ ಡೈರೆಕ್ಟಾಗಿ ಆ ಬೆಳಕು ದೇವ್ರ ಮನೆಗೆ ಬೀಳುತ್ತೆ. ಸೊ ಆ ಥರ ಒಂದು ತಲೆಯಲ್ಲಿ ಇಟ್ಕೊಂಡು ಕೊಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಹಾಂ ಸರ್. ಸೊ ಈ ಒಂಥರ ದೇವ್ರ ಮನೆ ಸರ್, ಇದು ಕ್ಲೈಂಟು ಈ ಥರ ಬೇಕು 100% ನಮ್ಗೆ ಇದೇ ಥರ ಬೇಕಂತಾನು ಕೇಳಿದ್ರು. ಅಂದ್ರೆ ಕಸ್ಟಮರ್ ಇದೇ ಥರನೇ ಬೇಕು ಅಂತ 100% ಬೇಕು ಅಂತಂದಿದ್ದಾರೆ ಸರ್. ನಾವು ಇದಕ್ಕೆ ನಾವು ಕೇಳಿದ್ವಿ ಸರ್, ಈ ಥರ ಬರುತ್ತೆ ಅಂತಂದು ಹೇಳ್ಬಿಟ್ಟು ಈ ಥರ ಸರ್ ಗ್ಲಾಸ್ ತಗೊಳ್ಳಿ. ಇಲ್ಲಿ ಎಲ್ಲರೂ ಕಾಮನ್ ಆಗಿ ಗೋಪುರ ತಗೊಂತಾರೆ ಸರ್. ಸೊ ಹಂಗಾಗಿ ಟಾಪಲ್ಲಿ ನಮಗೆ ಸಣ್ಣ ಇದು ಗ್ಲಾಸ್ ತಗೊಂಡು ಟಫ್ಲನ್ ಗ್ಲಾಸ್ ಯೂಸ್ ಮಾಡಿದೀವಿ ಸರ್. ಸನ್ಲೈಟ್ ಡೈರೆಕ್ಟ್ ಆಗಿ ನಮಗೆ ಪೂಜಾ ರೂಮ್ ಬರ್ಬೇಕಂತ ಈ ಕಾಮನ್ ಆಗಿ ಎಲ್ಲರೂ ನೋಡೋದು ಅದೇ ಸರ್, ನಮಗೆ ಪೂಜಾ ರೂಮಿಗೆ ಸನ್ಲೈಟ್ ಬರ್ಬೇಕನ್ನೋದು. ಸೊ ಇವ್ರಲ್ಲಿ ಟಾಪ್ ವ್ಯೂ ಬೇಕಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ನಾವೆಲ್ಲ ಟಫನ್ ಗ್ಲಾಸ್ ಮಾಡ್ಕೊಂಡು ಗೋಪುರ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ ಸರ್. ಇದೆಲ್ಲ ಡಿಸೈನ್ ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಪ್ರಭಾವತಿ ಸರ್, ಪ್ರಭಾವತಿ. ಹಾಂ ಸರ್. ಸೊ ಇದೆಲ್ಲ ಸೂಪರ್ ಆಗಿದೆ ಡಿಸೈನ್ಸು. ಸೊ ಈ ಕಡೆ ಸ್ಪೇಸ್ ಬಿಟ್ಟಿದ್ದೀರಾ? ಹಾಂ ಸರ್. ಇಲ್ಲಿ ಸೊ ಇಲ್ಲೂ ಕೂಡ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಸ್ಟೋರೇಜು ಏನಾದರೂ ಮಾಡ್ಕೋಬೋದು. ಸೊ ಜೊತೆಗೆ ಏನು ಮೆಟಲ್ ಬೇಕಾಗಿದ್ರು ಇನ್ ಕೇಸ್ ಸರ್ ಮನೆಯಲ್ಲಿ ಡೂಪ್ಲೆಕ್ಸ್ ಮೇಲೆ ಬ್ಯಾಕ್ ಸೈಡ್ ಪ್ರೊವೈಡ್ ಮಾಡಿರೋದೆಲ್ಲ. ಇಲ್ಲೂ ಕೂಡ WPS ಯೂಸ್ ಮಾಡಿ ಆ ಮಿರರ್ ಹತ್ರ ಲುಕ್ ಬರೋ ಥರ ಮಾಡ್ಕೊಂಡಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರ್ ಆಯಿತು. ಸೊ ಫಸ್ಟ್ ಫ್ಲೋರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಸೊ ಇಲ್ಲಿ ಒಂದು ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. 1 BHK ಹೌಸ್ ಇದೆ, ಜೊತೆಗೆ ಒಂದು ಡೂಪ್ಲೆಕ್ಸ್ ಹೌಸಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಅದು ಕೂಡ ವೆಸ್ಟರ್ನ್ ಸೆರಾ ಫಿಟ್ಟಿಂಗ್ಸ್ ಇರ್ತಕ್ಕಂಥ ಕಮೋಡ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ, ಇಲ್ಲಿ ಅದು ಹೇಳ್ತೀನಿ, ಅದಕ್ಕಿಂತ ಮುಂಚೆ ಟೈಲ್ಸ್ಗಳನ್ನ ನೋಡ್ತಾ ಇರ್ಬೋದು. ಅಪ್ ಟು RCC ರೂಫ್ವರೆಗೂ ಟೈಲ್ಸ್ನ ಡ್ಯೂಯಲ್ ಕಲರಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಏನಾದರೂ ಇಲ್ಲಿದೆಯಲ್ಲ, ಇಲ್ಲೂ ಕೂಡ ಓಪನ್ ಮಾಡಿ ಆ ಕಡೆ ಹೋಗ್ಬೋದು. ಆ ಕಡೆ ಕಿಚನ್ ಮುಖಾಂತರ ಕೂಡ ಇಲ್ಲಿಗೆ ಬರ್ಬೋದು, ಟಾಯ್ಲೆಟ್ ರೂಮ್ಗೆ. ಎರಡೂ ಕಡೆನೂ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೇನು ನೋಡಿದ್ವಾ, ಸೊ ಆ ಕಡೆ ಡೋರ್ ಲಾಕ್ ಆಗಿದೆ, ಈ ಕಡೆಯಿಂದ ಬರ್ತೀನಿ ನೋಡಿ. ಸೊ ಇದೊಂದು ನೋಡ್ಕೊಂಬಿಡಿ. ಸೊ ನೋಡಿ, ಇದು ಕಿಚನ್ ಇದು. ಸೊ ಇದ್ರ ಮುಖಾಂತರ ಒಳಗಡೆ ಬಂದ್ವಿ ಅಂತಂದರೆ, ಸೊ ಈ ಥರ ಕೂಡ ಬರ್ಬೋದು, ಅದೇ ಕಿಚನ್ನು. ಸೊ ಇದೇ ಯುಟಿಲಿಟಿ. ಸೊ ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಈಗ ಫಸ್ಟ್ ಫ್ಲೋರಲ್ಲಿ 1 BHK ಡೂಪ್ಲೆಕ್ಸ್ ಹೌಸ್ ಆಯಿತು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇದಂತೂ ತುಂಬ ಸ್ಪೇಷಿಯಸ್ ಆಗಿ ಆರಾಮ್ಸೆ ಕೂತ್ಕೋಬೋದು, ಲ್ಯಾಪ್ಟಾಪ್ ವರ್ಕ್ ಮಾಡ್ಬೋದು, ಆ ಸೂರ್ಯನ ಕಿರಣಗಳನ್ನ ಫೀಲ್ ಮಾಡ್ಬೋದು. ಏನೋ ಒಂಥರ ಆ ಫೀಲೇ ಬೇರೆ ಇರುತ್ತೆ. ಅರ್ಲಿ ಮಾರ್ನಿಂಗ್ ಆ ಸೂರ್ಯನ ಕಿರಣ ತಗೋಬೇಕು ಬೆಳಗ್ಗೆ ಅಂತಕ್ಕಂಥವ್ರು, ಅದೆಲ್ಲದಕ್ಕೂ ಕೂಡ ಅಲ್ಟಿಮೇಟ್ ಆಗಿದೆ. ಮತ್ತು ಇಂಟೀರಿಯರ್ ಕಲರ್ ಆಗಿರ್ಬೋದು, ಮತ್ತು ಈ ಲೈಟಿಂಗ್ಸ್ ಆಗಿರ್ಬೋದು. ಸೊ ಮತ್ತು ಆಮೇಲೆ ಇನ್ನೇನು ಫಾಲ್ ಸೀಲಿಂಗ್ ಯಾವುದೂ ಹಾಕಿಲ್ಲ, ಎಲ್ಲ ಸ್ಪಾಟ್ ಲೈಟ್ಸ್ ಮುಖಾಂತರ ಡಿಸೈನ್ ಕೊಟ್ಟಿದ್ದಾರೆ. ಲೈಟಿಂಗ್ಸ್ ಯೂಸ್ ಮಾಡಿರ್ತಕ್ಕಂಥದ್ದು. ಮತ್ತು ರೆಡಿಮೇಡ್ ಡೋರಲ್ಲೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಇದು ಆಯಿತು ಅಂತ ಅಂದರೆ ನಾವೀಗ ಸೆಕೆಂಡ್ ಫ್ಲೋರಿಗೆ ಹೋಗ್ತೀವಿ. ಸೊ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಆ ಬ್ಲ್ಯಾಕ್ ಮೆಟ್ಲುಗಳಾಗಿರ್ಬೋದು, ಕೆಳಗಡೆ ವೈಟು, ಲೈಕ್ ಒಂಥರ ಸ್ಯಾಂಡ್ವಿಚ್ ಏನಂತ ಕರಿತೀವಿ ಆ ಮೆಟ್ಲುಗಳನ್ನ, ಅದಕ್ಕಿಂತ ಬಿಟ್ಟು ಡ್ಯೂಯಲ್ ಟೋನಲ್ಲಿ ಕಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಮಧ್ಯೆ ಕೂಡ ಬೇರೆ ಕಲರ್ ಬೇಕು ಅಂದರೆ ಸ್ಯಾಂಡ್ವಿಚ್ ಟೈಪು, ನಾವೀಗ ಸ್ಯಾಂಡ್ವಿಚ್ ತಿನ್ನಕ್ಕೆ ಹೋದರೆ ಆ ಬ್ರೆಡ್ಗಳು ಮಧ್ಯೆ ಇನ್ನೊಂದು ಬೇರೆ ಕಲರ್ ಇರುತ್ತಲ್ಲ, ಆ ಥರ ಕೂಡ ಯೂಸ್ ಮಾಡ್ಕೋಬೋದು. ಇವ್ರು ಡ್ಯೂಯಲ್ ಟೋನ್ ಕಲರಲ್ಲಿ ವೈಟು ಮತ್ತು ಆ್ಯಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿರ್ತಕ್ಕಂಥದ್ದು. ಮತ್ತು ಇಲ್ಲಿ SS ಗ್ರಿಲ್ನ ಸಪೋರ್ಟಿಂಗ್ ಮಾಡಿದ್ದಾರೆ, ಮತ್ತು ಟಫ್ಲಾನ್ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಇದೆಲ್ಲ ವಾಲ್ಪೇಪರ್ ಸರ್? ಹಾಂ ಸರ್. ಆ್ಯಕ್ಚುಲಿ ಪೇಂಟ್ ರಿಕ್ವೈರ್ಮೆಂಟ್ ಅಂತಂದ್ರೆ ಸರ್, ನಾವು 100% ಸರ್ ನಿಮಗೆ ವಾಲ್ ಪೇಪರ್ ನಿಮಗೆ 100% ಝೀರೋದಲ್ಲಿ ಒಂದು ಬಬಲ್ಸ್ ಬರ್ಲಾರ ಥರ ಮಾಡ್ಕೊಡ್ತೀವಿ ಅಂತಂದು. ಈ ಥರ ಆ್ಯಕ್ಚುಲಿ ಪೇಂಟಿಂಗ್ ಹೋದ್ರೆ ಬಜೆಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ನಾವು ವಾಲ್ ಪೇಪರ್ ಅಲ್ಲಿ ಶಾರ್ಟ್ ಬಜೆಟ್ ಅಲ್ಲಿ ಮಾಡ್ಕೊಟ್ಟಿದ್ದೀವಿ ಸರ್. ಈ ಥರ ಫಸ್ಟ್ ಫ್ಲೋರ್ ಏನಾಗಲ್ಲ, ಗೀಚಿದ್ರೆ ಎಲ್ಲ ವಾಟರ್ ಪ್ರೂಫ್ ಇದೆ ಸರ್. ಸೂಪರ್. ಸೊ ಮತ್ತು ಅಲ್ಲಿಂದ ನೋಡಿ, ಈ ಮೆಟ್ಲುಗಳ ಡಿಸೈನ್ ಕೂಡ ಒಂಥರ ಲುಕ್ ಬರೋ ರೀತಿಯೇ ಮಾಡಿಕೊಟ್ಟಿದ್ದಾರೆ ಎಲ್ಲ ಇಲ್ಲಿ. ಸೊ ನಾವೀಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಸೆಕೆಂಡ್ ಫ್ಲೋರಿಗೆ ಬಂತು ಅಂತಂದರೆ, ಇಲ್ಲೂ ವಿಶಾಲವಾಗಿರ್ತಕ್ಕಂಥ ಹಾಲು, ಒಂದು TV ಯೂನಿಟ್ ಇದೆ. ಸೊ ಇಲ್ಲೂ ಕೂಡ 2 BHKನ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲೊಂದು ರೂಮ್ ಇದೆ, ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಸ್ನೇಹಿತರೆ. ಸರ್ ಮಾಸ್ಟರ್ ಬೆಡ್ರೂಮು. ಸೊ ನೋಡ್ತಾ ಇದ್ರಲ್ಲ, ಟೈಲ್ಸ್ ಅಂತೂ ಅಮೇಝಿಂಗ್ ಸರ್, ಕಲರಿಂಗ್ ಗಿರಿಂಗ್ ಎಲ್ಲ ಅಲ್ಟಿಮೇಟ್ ಕಾಂಬಿನೇಷನ್. ಸೊ ಇವನ್ ಇಂಟೀರಿಯರ್ ಆಲ್ಸೋ
ಎಲ್ಲನೂ ಅಲ್ಟಿಮೇಟ್ ಆಗಿದೆ. ಮತ್ತು 30-40 ಸೈಟ್ ಇರೋದ್ರಿಂದ ಒಂಥರ ಫ್ರೀಡಮ್ಮಾಗಿ ಕಟ್ಸ್ಕೊಂಡಿದ್ದಾರೆ ಅವರು. ಮತ್ತು ಇದೊಂದು ಟಿ ವಿ ಯೂನಿಟ್. ಬನ್ನಿ, ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ. ಇದು ಕೂಡ ಅಟ್ಯಾಚ್ಡ್ ಬಾತ್ರೂಮೇ ಇರ್ತಕ್ಕಂಥದ್ದು. ಸೊ ಇದು ಅಷ್ಟೇ, ಇದು ಕೂಡ ವಾಲ್ಪೇಪರ್ನ ಯೂಸ್ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ಬಂತು ಅಂತಂದರೆ ಇಲ್ಲೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಎಲ್ಲ ವೆಸ್ಟರ್ನ್ ಯೂಸ್ ಮಾಡಿರ್ತಕ್ಕಂಥದ್ದು. ಸೆರಾ ಫಿಟ್ಟಿಂಗ್ಸು. ಇಲ್ಲೂ ಟೈಲ್ಸ್ ಅಷ್ಟೇ ಅಮೇಝಿಂಗ್ ಆಗಿದೆ, ಸೂಪರ್. ಸೊ ಇದು ಬಿಡ್ತು ಅಂದರೆ ಇನ್ನೊಂದು ನೋಡಿ, ಆ ಕಡೆಯಿಂದನೂ ಬಾಲ್ಕನಿಗೆ ಎಂಟ್ರಿ ಆಗ್ಬೋದು. ಸೊ ಈ ಕಡೆಯಿಂದ ಕೂಡ ಬಾಲ್ಕನಿಗೆ ಎಂಟ್ರಿ ಆಗ್ಬೋದು, ಪ್ರೊವೈಡ್ ಮಾಡಿದ್ದೀವಿ ಅಲ್ವಾ? ಹಾಂ ಸರ್. ಸೊ ನೋಡಿ, ಈ ಕಡೆಯಿಂದ ಬಂದರೂ ಕೂಡ ಬಾಲ್ಕನಿ ಎಂಟ್ರಿ ಆಗ್ಬೋದು. ಒಂದು ವ್ಯೂ ನೋಡೋದಾಗಿರ್ಬೋದು, ಒಂದು ಗಾಳಿ ಬೆಳಕು ಎಲ್ಲದೂ ಕೂಡ ಫೀಲ್ ಮಾಡೋ ಥರ ತುಂಬ ಬ್ಯೂಟಿಫುಲ್ಲಾಗಿ ಕಟ್ಸ್ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಸರ್ ಇದು ಬಾಲ್ಕನಿ ಅಂದರೆ ಈ ಬೆಡ್ರೂಮ್ಗೂ ಒಂದು ಪ್ರೊವೈಡ್ ಮಾಡಿದ್ದೀವಿ, 2-in-1 ಮಾಡ್ಕೊಂಡಿರೋದು. ಮತ್ತು ಒಳ್ಳೆ ಸ್ಕೈ ಲೈಟ್ ಬರ್ಬೇಕು ಒಳಗಡೆ. ಎಸ್ ಅದೊಂಥರ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಮತ್ತು WPUC ರಾಫ್ಟಿಂಗ್ ಏನು ಫಾಲ್ ಸೀಲಿಂಗ್ ಥರ ನೋಡ್ತಾ ಇದೀವೋ ಅದೆಲ್ಲ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ರೈಟ್ ಸೈಡ್ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ನೋಡಿ ಒಂದಿಷ್ಟು ಮೇಲ್ಗಡೆ ರೂಫಲ್ಲಿ ತೋರಿಸ್ತೀನಿ ನಿಮಗೆ. ಹತ್ತತ್ರ 5 ಕೋಟಿ 6 ಕೋಟಿ ವರ್ತಿರ್ತಕ್ಕಂಥ ವಿಲ್ಲಾಗಳವು, ಅದನ್ನು ಕೂಡ ತೋರಿಸ್ತೀನಿ ಮೇಲ್ಗಡೆ ಹೋದಾಗ. ಈಗ ನಾವು 2nd ಫ್ಲೋರಲ್ಲಿದ್ದೀವಿ. ಬನ್ನಿ ಈಗ 3rd ಫ್ಲೋರ್ಗೆ ಹೋಗೋಣ, ಅಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿಸ್ತೀನಿ. ಸೊ ಅರೌಂಡ್ ಒಂದು 1st ಫ್ಲೋರಿಂದ ಎಲ್ಲ ಕಡೆನೂ ಸೇಮ್ ಗ್ರಾನೈಟು, ಸೇಮ್ ಡ್ಯುಯಲ್ ಟೋನಲ್ಲೇ ಮಾಡಿದ್ದಾರೆ. ಸೊ ಇದೊಂದು ಕಲರ್ ಡ್ಯುಯಲ್ ಕಲರ್ ಮ್ಯಾಚಿಂಗ್ ಮಾಡಿರ್ತಕ್ಕಂಥದ್ದು ನೋಡಿ. ಅಲ್ಲಿ ದೇವರ ಮನೆ ನೋಡಿದ್ರ ಕೆಳಗಡೆ ಹಂಗೆ ಸ್ಟ್ರೈಟ್ ತಲೆ ಎತ್ತಿ ಇಲ್ಲಿರ್ತಕ್ಕಂಥದ್ದೇ ನಮ್ಮ ಸ್ಕೈಲೈಟ್, ಬೆಳಕಿನ ಮನೆ. ಸೊ ಅದು ನೋಡಿ, ಆ ಲೈಟಿಂಗ್ಸ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದು ನೋಡೋದೇ ಒಂದು ಚಂದ. 30-40 ಸೈಟ್ ಇತ್ತು ಅಂದರೆ 30-40 ಅಂತಲ್ಲ, ನಿಮ್ಮ ಹತ್ರ 20-30 ಇದ್ದರೂ ಕೂಡ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ಸ್ಕೊಡ್ತಾರೆ. ಸೊ ಮೇಲ್ಗಡೆ ಬಂತು ಅಂದರೆ ಇಲ್ಲೊಂದು SS ಸೇಫ್ಟಿ ಡೋರ್ನ ಯೂಸ್ ಮಾಡಿದರೆ, ಅದಲ್ಲದೆ ಇಲ್ಲೊಂದು ರೆಡಿಮೇಡ್ ಡೋರ್ನ ಯೂಸ್ ಮಾಡಿರ್ತಕ್ಕಂಥದ್ದು. ಇದು ರೂಫ್, ಇದ್ರ ಮೇಲ್ಗಡೆ ಏನೂ ಇಲ್ಲ. 2nd ಫ್ಲೋರ್ವರೆಗೂ ಓನರು ಸ್ಟೇ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಬಂತು ಅಂದರೆ ಆರಾಮ್ಸೆ ಇಲ್ಲೇ ನಾನು ಟಿಫನ್ ಮಾಡೋದು ಅಥವಾ ಕೂತ್ಕೊಳ್ಳೋದು. ಹಾಂ ಸರ್, ಇದು ಆ್ಯಕ್ಚುಲಿ ಕ್ಲೈಂಟ್ ಬಂದ್ಬಿಟ್ಟು ಗ್ರಿಲ್ ಥರ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಪ್ರೊವೈಡ್ ಮಾಡ್ಬೇಕಂತಂದ್ರೆ ಹಾಂ ಸರ್ ಆ ಥರ ಪ್ರೊವೈಡ್ ಮಾಡ್ಕೊಂಡಿರೋದು. ಏನೋ ಒಂದು ಚಿಲ್ ಮಾಡೋ ಥರ ಯೂಶಲಿ ಬಿಸ್ನೆಸ್ ಓನರ್ ಆಗಿರೋದ್ರಿಂದ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಸೊ ನೋಡಿ ಇದೆಲ್ಲ ಏನು ಸರ್ ಅದು ಶೀಟ್ ಅಲ್ಲ, ಮೆಟಲ್ ಶೀಟ್ಸು. ಹಾಂ ಸರ್, ಎಲ್ಲ ಮೆಟಲ್ ಶೀಟ್ಸ್ ಏನಾಯಿತು? ಹಾಂ ಸರ್, ಎಲ್ಲ ಮೆಟಲ್ ಶೀಟ್ಸ್. ಸೊ ಇಲ್ಲಿ ಲ್ಯಾಡರ್ ಕೊಟ್ಟಿದ್ದಾರೆ. ಈ ಲ್ಯಾಡರ್ ಮುಖಾಂತರ ಮೇಲೆ ಹತ್ತಿ ಹೋಗ್ಬೋದು. ಸೊ ಅದೇನೋ ಓಪನ್ ಮಾಡ್ಕೋಬೇಕು. ಸೊ ಅದನ್ನ ನೋಡುವಂತೆ ಏನಾದರೂ ಡೈರೆಕ್ಟಾಗಿ ಬಂದರೆ ತೋರಿಸ್ಬೋದು. ಇಲ್ಲೂ ಕೂಡ ಒಂದು ರೂಮು ವಿತ್ ಟಾಯ್ಲೆಟ್ ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ನಾರ್ಮಲ್ಲಾಗೆ ಒಂದು ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲೊಂದು ಶಿಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೊಂದು ಮಿನಿ ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ. ಏನಾದರೂ ಗಿಡಗಳನ್ನ ಸಾಕೋದು ಮಾಡ್ಕೊಳ್ತೀವಿ ಅಂತಂದರೆ 4-way ಲೈಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಾಗಿರ್ಬೋದು, ಇಲ್ಲಾಗಿರ್ಬೋದು. ಸೊ ಸ್ಟ್ರಕ್ಚರ್ ಪೇಂಟ್ನ ಇಲ್ಲಿ ಮಾಡಿದ್ದಾರೆ. ಮತ್ತು ಹೈಟ್ ನೋಡಿ ಎಷ್ಟಿದೆ, ಒಂಥರ ಚೆನ್ನಾಗಿದೆ. ಸೊ ನಮಗಾಗಲೇ ಹೇಳಿದ್ನಲ್ಲ, ವಿಲ್ಲಾ ಕಾನ್ಸೆಪ್ಟ್ ನೋಡ್ರಿ, ಅಲ್ಲಿ ನಾವೆಲ್ಲೋ ಫಾರಿನಲ್ಲಿಲ್ಲ, ಇರೋದು ಬೆಂಗಳೂರಲ್ಲಿ. ಅದು ನಮ್ಮ KR ಪುರಂ ಬೂದಿಗೆರೆ ಕ್ರಾಸ್ ಹತ್ರ ಇರ್ತಕ್ಕಂಥದ್ದು. ಯಾವ ಥರ ಇದೆ, 5 ಕೋಟಿ 6 ಕೋಟಿ ವರ್ತಿರ್ತಕ್ಕಂಥ ವಿಲ್ಲಗಳ ಪಕ್ಕ ನಾವು ಇವತ್ತು ವಿಡಿಯೋ ಮಾಡ್ತಾ ಇರೋದು. ಸೊ ಅವನ್ನ ನೋಡಿದ್ರೆ ನೀವು ಕಳೆದೋಗ್ಬೇಕು, ಆ ರೇಂಜಿಗೆ ಇರ್ತಾವೆ ಒಳಗಡೆ ಎಲ್ಲ. ಕ್ಲೈಂಟಿಗಂತೂ ಒಳ್ಳೆ ವ್ಯೂ ಸರ್, ಈವ್ನಿಂಗ್ ಆಯ್ತು ಅಲ್ವಾ? ಹಾಂ ಸರ್. ಸೊ ನೆಕ್ಸ್ಟ್ ಲೆವೆಲ್ ಇದೆಲ್ಲ, ಹೇಳೋಕ್ಕೆ ಸಾಲದು, ಆ ರೇಂಜಿಗೆ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಸರ್ ಇಲ್ಲಿ ಕ್ಲೈಂಟು ಅದೇ ಹೇಳ್ತಾ ಇದ್ರು, ಪಕ್ಕದಲ್ಲೆಲ್ಲ ವಿಲ್ಲ ಇದೆ, ಅದಕ್ಕೂ ನಮಗೆ ಅದೇ ಥರ ಬರಬೇಕು ಈ ಟೋಟಲಿ ಎಂಟೈರ್ ಪ್ರಾಜೆಕ್ಟ್ ಅಂತಂದು. ಸೊ ಆ ಥರ ಅವ್ರಿಗೆ ಹೆಂಗಿದೆ ಅಂತ ಮಾಡ್ಕೊಟ್ಟಿದ್ದೀವಿ ನಾವು. ನೆಕ್ಸ್ಟ್ ಅವ್ರು ಮಾರ್ನಿಂಗ್ ಬಂದು ವ್ಯೂ ನೋಡಿದ್ರು ಚೆನ್ನಾಗಿರ್ಬೇಕು, ಅದೆಲ್ಲ ಅವ್ರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಇತ್ತು ಎಲ್ಲ ಮಾಡ್ಕೊಟ್ಟಿದ್ದೀವಿ ಸರ್. ಅವ್ರಂದ್ರೆ ಹ್ಯಾಪಿ ಆಗಿದ್ದಾರೆ. ಸೂಪರ್. ಸೊ ನೋಡಿದ್ರಲ್ವಾ, ನಮ್ಮ RCC ಕನ್ಸ್ಟ್ರಕ್ಷನ್ ಅವರು ಕಟ್ಟಿರ್ತಕ್ಕಂಥ ಒಂದು G+2 ಅಂದರೆ ಕೆಳಗಡೆ ಗ್ರೌಂಡ್ ಫ್ಲೋರ್ 2 BHK ಮತ್ತು 1st ಫ್ಲೋರು 2nd ಫ್ಲೋರು ಡೂಪ್ಲೆಕ್ಸ್ ಹೌಸು. ಅದ್ರ ಮೇಲ್ಗಡೆ ಒಂದು ರೂಫ್ ಇಲ್ಲೇನಿದೆಯೋ ಇದು ನೋಡ್ತಾ ಇದ್ದೀವಿ. ಇಷ್ಟು ಕಟ್ಟಿಸಿ ಕೊಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ನಿಮಗೇನಾದರೂ ಬಡ್ಜೆಟಲ್ಲೇ ಮನೆ ಬೇಕು, ಇದೇ ಥರ ಮನೆ ಬೇಕು, ಬಟ್ ಈ ಬಡ್ಜೆಟಲ್ಲೇ ಸೊ ಇನ್ನೂ 1000 ಡಿಸೈನ್ಸ್ ಬೇಕಾದರೂ ಕೊಡ್ತಾರೆ. ಸೊ ಇಲ್ಲ ನಮ್ಮ ಹತ್ರ ಕಡಿಮೆ ಇದೆ ಬಡ್ಜೆಟ್ ಅಂದರೂ ಕೂಡ ಅದಕ್ಕೂ ಕೂಡ ಪ್ಲ್ಯಾನ್ ಆಗಿ ಕೊಡ್ತಾರೆ. ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿದ್ದರೂ ಕೂಡ ಅವ್ರ ಕಡೆಯಿಂದನೇ ನಿಮಗೆ ಮನೆನ ಕಟ್ಟಿಸಿ ಕೊಡ್ತಾರೆ. ಸ್ಟಾರ್ಟಿಂಗು ಒಂದು ಕರೆಂಟ್ ಕೊಡಿಸೋ ವ್ಯವಸ್ಥೆಯಿಂದ ಹಿಡಿದು ಗೃಹ ಪ್ರವೇಶದವರೆಗೂ RCC ಕನ್ಸ್ಟ್ರಕ್ಷನ್ ನಿಮ್ಮ ಬೆನ್ನೆಲುಬಾಗಿ ನಿಂತು ಮನೆನ ಕಟ್ಟಿಕೊಡ್ತಾರೆ. ಇಷ್ಟು ಮಾತ್ರ ನನ್ನ ಆಶ್ವಾಸನೆ.
ಕೊಡಬಲ್ಲೆ. ಯಾಕಂದರೆ ಆಲ್ರೆಡಿ ನೂರಾರು ಮನೆಗಳು ಆಲ್ರೆಡಿ ಕಟ್ತಾ ಇದ್ದಾರೆ. ಸೊ ಕಟ್ಟಿ ಆಲ್ರೆಡಿ ಕಂಪ್ಲೀಟೆಡ್ ಪ್ರಾಜೆಕ್ಟ್ ಕೂಡ ಇದೆ RCC ಕನ್ಸ್ಟ್ರಕ್ಷನಲ್ಲಿ. ನೀವೇನಾದರೂ ಈ ಥರ ಮನೆ ಕಟ್ಸ್ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತೀನಿ ಅಂದರೆ ಹೆಸರುಘಟ್ಟ ಮೇನ್ ರೋಡಲ್ಲಿ ಇರ್ತಕ್ಕಂಥ ನಮ್ಮ RCC ಕನ್ಸ್ಟ್ರಕ್ಷನ್ ಸಂಸ್ಥೆನ ಭೇಟಿ ಆಗ್ಬೋದು. ಅಲ್ಲಿ ಹನುಮಂತು ಸರ್ ಅಂತ ಇರ್ತಾರೆ, ಅವರಂತೂ ಹಂಬಲ್ ಸಂಸ್ಥೆ ಓನರ್ ಆಗಿರ್ತಕ್ಕಂಥವ್ರು, MD ಆಗಿರ್ತಕ್ಕಂಥವ್ರು. ಅದು ಬಿಟ್ಟು ಸುಮಾರು 250-300 ಜನ ಎಂಪ್ಲಾಯೀಸ್ ಇರ್ತಕ್ಕಂಥ ಸಂಸ್ಥೆ ಇದು. ಅಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಗೈಡ್ ಮಾಡ್ತಾರೆ. ನಿಮಗೆ ಡಿಸೈನ್ ಬಗ್ಗೆ ಒಬ್ಬರಾದರೆ, ಸೊ ಬಡ್ಜೆಟ್ ಬಗ್ಗೆ ಒಬ್ಬರಾಗಿರ್ಬೋದು, ಸೊ ಈ ಥರ ಮೆಟೀರಿಯಲ್ ಬಗ್ಗೆ ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಟೀಮ್ ಇದೆ. ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು. ಸೊ ನಮ್ಮ ಜೊತೆ ಶರತ್ ಅವರು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ರು. ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ, ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡೋದಕ್ಕೆ. ನೋಡಿ ಇಷ್ಟೊತ್ತು ನೋಡಿದ್ವಲ್ಲ, ಈ ಮನೆ ಬರೀ ಸುಂದರವಾಗಿರ್ತಕ್ಕಂಥ ಮನೆ ಅಲ್ಲ, ಅದ್ಭುತವಾಗಿರ್ತಕ್ಕಂಥ ಮನೆ, ಲಕ್ಸುರಿ ಮನೆ, ಒಂಥರ ಪ್ರೀಮಿಯಮ್ಮು. ನಮ್ಮ ಕನಸು ನನಸಾಗುತ್ತೆ ಅನ್ನೋದು ಒಂದು ಕಡೆ ಆದರೆ, ಈ ಥರ ಕನಸು ಕಾಣೋದಕ್ಕೂ ಕೂಡ ಗುಂಡಿಗೆ ಬೇಕು. ಆ ಕನಸನ್ನ ನನಸು ಮಾಡ್ಕೊಂಡಿದ್ದಾರೆ. ನಮ್ಮ ಜೊತೆ ಈ ಮನೆ ಓನರ್ ಆಗಿರ್ತಕ್ಕಂಥ ಲಕ್ಷ್ಮಿ ಮೇಡಮ್ ಇದ್ದಾರೆ. ಸೊ ಕಿಶೋರ್ ಸರ್ ಇದ್ದಾರೆ. ಮೇಡಮ್ ನಿಮ್ಮ ಹೆಸರು ತಕ್ಕನಾಗೆ ಲಕ್ಷ್ಮಿ ಅಂತ ಏನು ಹೆಸರು ಇಟ್ಕೊಂಡಿದ್ರು, ಅದೇ ರೀತಿ ಲಕ್ಷ್ಮಿಗಿಂತ ಒಂದು ಲೆವೆಲ್ ಜಾಸ್ತಿನೇ ಈ ಮನೆ ಕಟ್ಸ್ಕೊಂಡಿದ್ದೀರಾ. ಸೊ ನೋಡ್ತಾ ಇದ್ರೆ ಆ ವೈಭೋಗ, ಹೈಟು, ಒಳಗಡೆ ಇರ್ತಕ್ಕಂಥ ಕಲರಿಂಗ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಓವರಾಲ್ ನಮಗಂತೂ ಸ್ಯಾಟಿಸ್ಫ್ಯಾಕ್ಷನ್. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರಪ್ಪ ಅಂತ ಹೇಳ್ಬಿಟ್ಟು. ನಿಮಗೆ ಹೇಗೆ ಅನ್ನಿಸ್ತು? ಯಾವ ಥರ ಪ್ಲ್ಯಾನ್ ಬಂತು? ಹೇಗೆ ಈ ಕಂಪ್ನಿನ ಅಪ್ರೋಚ್ ಆದ್ರಿ? ಈ ಕಂಪ್ನಿಗೆ ಯಾಕೆ ಕೊಟ್ರಿ? ಸೊ ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಕೊಡಿ. ಓಕೆ, ಸೊ ಎಲ್ಲರಿಗೂ ನಮಸ್ಕಾರ. ಸೊ ನಾವು ಬಂದ್ಬಿಟ್ಟು ಫಸ್ಟು ಮನೆ ಕಟ್ಟಬೇಕು ಅಂತ ಲೈಕ್ ಸೈಟ್ ತೊಗೊಂಡ್ಮೇಲೆ ನಾವು ಮನೆ ಕಟ್ಟೋ ಪ್ಲ್ಯಾನ್ಸು ಕಡಿಮೆ ಇತ್ತು. ಬಟ್ ಸಡನ್ನಾಗೆ ಮನೆ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. RCC ಅವ್ರು ಕಟ್ಟಿರೋ ಮನೆ ನೋಡ್ತಾ ನೋಡ್ತಾ ನಮಗೆ ಅವ್ರ ವರ್ಕ್ಮೆನ್ಶಿಪ್ ಬಗ್ಗೆ ತುಂಬಾ ಇಂಟ್ರೆಸ್ಟು ಮತ್ತು ಒಂಥರ ಲೈಕ್ ಚೆನ್ನಾಗಿ ಫೀಲ್ ಬರ್ತಿತ್ತು. ಸೊ ದೇ ಆರ್ ವೆರಿ ಗುಡ್ ಅಟ್ ಕ್ವಾಲಿಟಿ ಅಂತ ಅನ್ನಿಸೋಕ್ಕೆ ಸ್ಟಾರ್ಟ್ ಮಾಡ್ತು. ಬಟ್ ಕಾಸ್ಟ್ ವೈಸು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದ್ದಾರೆ ಅಂತ ಅನಿಸ್ತಾ ಇತ್ತು. ಆಮೇಲೆ ಸೊ ಅದನ್ನು ನಾವು ಒಂದು 6 months ಕಂಟಿನ್ಯೂಸ್ ಆಗಿ ಇವ್ರ ವೀಡಿಯೋಸೇ ಫಾಲೋ ಮಾಡ್ತಾ ಇದ್ವಿ, ನೋಡ್ತಾ ಇದ್ವಿ. ಆಮೇಲೆ ಸೊ ಇಂಟೀರಿಯರ್ಸ್ ಆಗಲಿ ಅಥವಾ ಟೈಲ್ಸು ಎಲ್ಲನೂ ತುಂಬ ಒಂಥರ ಯೂನಿಕಾಗಿ ಪ್ರೊಫೆಷ್ನಲ್ ಆಗಿರ್ತಿತ್ತು. ಸೊ ಅದಕ್ಕೆ ನಾವು ಕನ್ಸಲ್ಟ್ ಮಾಡಿದ್ವಿ RCC ಅವ್ರನ್ನ. ಅವ್ರ ಹತ್ರ ಒಂದು 9 ಪ್ಯಾಕೇಜಸ್ ಇದೆ. ನಾನು ಪರ್ಸ್ನಲಾಗಿ ಯಾವ್ದಾದ್ರು ಒಂದು ಮಿಡ್ ಲೆವೆಲ್ ಪ್ಯಾಕೇಜ್ಗೆ ಹೋಗೋಣ ಅಂತ ಅನ್ಕೊತಾ ಇದ್ದೆ. ಬಟ್ ನನ್ನ ಹಸ್ಬೆಂಡ್ ಅವ್ರ ಕ್ವಾಲಿಟಿ ಆಫ್ ವರ್ಕ್ ನೋಡ್ಬಿಟ್ಟು ಇಲ್ಲ ಹೈ ಲೆವೆಲ್ ಪ್ಯಾಕೇಜೇ ಕೊಡೋಣ, ವಿತ್ ಇಂಟೀರಿಯರ್ಸೇ ಕೊಡೋಣ, ಬಿಕಾಸ್ ಐ ಥಿಂಕ್ ದೇ ಆರ್ ವೆರಿ ಗುಡ್ ಅಂತ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಹೈ ಲೆವೆಲ್ ಪ್ಯಾಕೇಜ್ಗೆ ಹೋದ್ವಿ. ಸ್ಟಾರ್ಟಿಂಗಲ್ಲಿ ನನಗೆ ಡೌಟ್ ಇತ್ತು, ಇಷ್ಟು ಹೈ ಲೆವೆಲ್ ಪ್ಯಾಕೇಜ್ ಕೊಟ್ಬಿಟ್ಟಿದ್ದೀವಲ್ಲಪ್ಪ, ಅಷ್ಟು ಕ್ವಾಲಿಟಿ ಬಂದಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ನಾವು ಪೇ ಮಾಡಿದ್ದಕ್ಕೆ ಕರೆಕ್ಟಾಗಿ ವರ್ಕ್ಮೆನ್ಶಿಪ್ ಬರುತ್ತೋ ಇಲ್ವೋ ಅಂತ ನನಗೆ ಡೌಟ್ಸ್ ಇತ್ತು. ಬಟ್ ಇವ್ರಿಗೆ ಕಾನ್ಫಿಡೆನ್ಸ್ ಇತ್ತು ಅವಾಗಿಂದ. ಬಟ್ ಫೈನಲಿ ಇಟ್ ವಾಸ್ ಪ್ರೂವ್ಡ್ ದಟ್ ಇವ್ರು ನಮಗೇನೆ ಕರೆಕ್ಟು. ಎವ್ರಿಥಿಂಗ್ ನಾವೇನು ಪೇ ಮಾಡಿದ್ದೀವಿ ಅದಕ್ಕಿಂತ ನಮಗೆ ಜಾಸ್ತಿನೇ ಸಿಕ್ಕಿದೆ. ಸೊ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ನಾವೇ ನಿಂತ್ಕೊಂಡು ಮಾಡಿಸಿದ್ರು ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ವಿ ಎಲ್ಲದಕ್ಕೂ. ಬಟ್ RCC ಅವ್ರಿಗೆ ಕೊಟ್ಟು ನಾವೇನು ಅವರಿಗೆ ಪ್ಯಾಕೇಜಲ್ಲಿ ಕೊಟ್ಟಿದ್ದೀವಿ, ಅವರು ಅದಕ್ಕೆ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಕ್ವಾಲಿಟಿ ವೈಸ್ ಆಗಲಿ, ಟೈಮ್ ವೈಸ್ ಆಗಲಿ, ಅಥವಾ ವರ್ಕ್ಮೆನ್ಶಿಪ್ ಆಗಲಿ, ಮತ್ತು ಡಿಸೈನು ಎಲ್ಲನೂ, ಕಲರ್ ಸೆಲೆಕ್ಷನ್ಸು ಎಲ್ಲದರಲ್ಲೂ ಅವ್ರ ಪ್ರೊಫೆಷ್ನಲ್ಸ್ ಅಂತ ಪ್ರೂವ್ ಮಾಡಿದ್ರು. ಸೊ ಏನಾದರೂ ಚಾಲೆಂಜಸ್ ಬಂದ್ವಾ ಇನ್ ಬಿಟ್ವೀನ್ ಮನೆ ಕಟ್ಟೋದ್ರ ಮಧ್ಯ? ಅಫ್ಕೋರ್ಸ್ ನಮಗೆ ಪರ್ಸ್ನಲಾಗಿ ಅಂಥದ್ದೇನು ಮೇಜರ್ ಚಾಲೆಂಜಸ್ ಬಂದಿಲ್ಲ. ಬಟ್ ಅಫ್ಕೋರ್ಸ್ ಇದ್ದೇ ಇರುತ್ತೆ, ಸ್ವಲ್ಪ ಅಲ್ಲಿ ಇಲ್ಲಿ ಏನಾದರೂ ಇದ್ದೇ ಇರುತ್ತೆ. ಬಿಕಾಸ್ ನಮಗೆ ಹೌಸ್ ವಾರ್ಮಿಂಗ್ ಡೇಟ್ಸ್ ಆ್ಯಕ್ಚುಲಿ ಇನ್ನು ಸ್ವಲ್ಪ ಒಂದು 15 days ಆಮೇಲೆ ನಿಧಾನಕ್ಕೆ ನಾವು ಮಾಡ್ಕೋಬೇಕಾಗಿತ್ತು. ಬಟ್ ನಮ್ಮ ಫಂಕ್ಷನ್ಸ್ ಯಾವುದೋ ಇನ್ ಬಿಟ್ವೀನ್ ಬಂದುಬಿಟ್ಟಿದ್ದಕ್ಕೆ ಅವ್ರಿಗೆಲ್ಲ ನಾವು ಪುಷ್ ಮಾಡಿಬಿಟ್ಟು 150 ಆಗಲೂ ರಾತ್ರಿ ನಮ್ಮ ಪರ್ಸನಲ್ ಪ್ರಾಬ್ಲಮಿಂದ ಪಾಪ ಅವರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಶರತ್ತು ನಾಗಾರ್ಜುನ್ ಇಬ್ರು ಆಗಲೂ ರಾತ್ರಿ ಇಲ್ಲೇ ಇದ್ದು ನಮಗೆ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಪ್ರೆಷರ್ ಕೊಟ್ಟಿದ್ದೀವಿ. ಬಟ್ ಆದರೂ ಅವ್ರೇನು ನಾವು ಪ್ರೆಷರ್ ಮಾಡಿದ್ದೀವಿ ಅಂತ ಅವ್ರೇನು ನೆಗ್ಲೆಕ್ಟು ಮಾಡಿಲ್ಲ ಅಥವಾ ಬೇಜಾರು ಮಾಡ್ಕೊಂಡಿಲ್ಲ. ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಆಯಿತು ಮೇಡಮ್ ಮಾಡ್ಕೊಡ್ತೀನಿ ಅನ್ನೋರು. ಎಷ್ಟು ಸತಿ ಏನು ಹೇಳಿದ್ರು ಓಕೆ, ನಾವು ಏನು ಪ್ರಾಬ್ಲಮ್ ಇಲ್ಲ ಅಂತ. ಏನು ಮೇಜರ್ ಇಶ್ಯೂಸ್ ಏನಿಲ್ಲ ನಮ್ಗೆ ಅನಿಸಿಲ್ಲ. ಬಟ್ ನಮ್ಮ ಪರ್ಸನಲ್ ಹೌಸ್ ವಾರ್ಮಿಂಗ್ ಡೇಟ್ಸಿಂದ ಸ್ವಲ್ಪ ಅವ್ರಿಗೆ ನಾವು ತೊಂದರೆ ಕೊಟ್ವಿ, ಅದಿದೆ. ಬಟ್ ಅದು ಬಿಟ್ಟು ನಮಗೆ RCC ಕಡೆಯಿಂದ ಏನೂ ತೊಂದರೆ ಆಗಿಲ್ಲ. ಬಟ್ ನಾವು ಲೈಫಲ್ಲಿ ತೊಗೊಂಡಿರೋ ಒನ್ ಆಫ್ ದ ಬೆಸ್ಟ್ ಚಾಯ್ಸಸ್ ಅಂದರೆ RCCಗೆ ನಾವು ಕಾಂಟ್ರಾಕ್ಟ್ ಕೊಟ್ಟಿರೋದು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಆಲ್ಸೋ ನಾವೇ ನಿಲ್ಲಿಸಿ ಖುದ್ದಾಗಿ ಮಾಡಿದ್ರು, ಬಿಕಾಸ್ ನಾವು 3 ಮನೆ ಆಲ್ರೆಡಿ ಕಟ್ಟಿದ್ದೀವಿ, ನಾವೇ ನಿಂತ್ಕೊಂಡು ಕಟ್ಸಿದ್ದೀವಿ. ಸೊ ಅದು ಕೆಲಸದವ್ರು ನಮ್ಗೆ ಕೊಟ್ಟಿರೋ ಟಾರ್ಚರಿಂದನೇ ನಾವು ಆ ಕಾಂಟ್ರಾಕ್ಟ್ ಕೊಟ್ಟಿರೋದು. ಸೊ ಆ ಕಾಂಟ್ರಾಕ್ಟ್ ಕೊಟ್ಟಿದ್ದು ಇಟ್ ವಾಸ್ ಅ ಬೆಸ್ಟ್ ಡಿಸಿಷನ್ಸ್ ಅಂತ ನಮ್ಗನ್ನಿಸ್ತು. ಎಸ್ಪೆಷಲಿ ನಮಗೆ ಸೈಟ್ ಇಂಜಿನಿಯರ್ಸ್ ತುಂಬ ಸಪೋರ್ಟ್ ಮಾಡೋದು. ಸೊ ತೋರಿಸ್ಬಿಟ್ರಪ್ಪ, ಶರತ್ ಅವರು ಮತ್ತು ಅಭಿಷೇಕ್ ಅವರು ಅಲ್ಲೇ ಇದ್ದಾರೆ. ಸೊ ಸೈಲೆಂಟಾಗಿ ಅವ್ರು ಏನಿದ್ರು ಕೆಲಸ ಅಂದರೆ
ಕ್ಯಾಮ್ರಾ ಹಿಂದ್ಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಅವರು. ಹೌದು. ಸೊ ಕ್ಯಾಮ್ರಾ ಮುಂದೆ ಇದ್ದಾರೆ, ಸೊ ಅವ್ರಿಗೊಂದು ಅಪ್ರಿಷಿಯೇಷನ್ ಹೇಳ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಹನುಮಂತು ಸರ್ ಇವರಿಬ್ಬರಿಗೆ ಸೊ ತುಂಬಾ ಆಭಾರಿಯಾಗಿದ್ದಾರೆ. ಲಕ್ಷ್ಮೀ ಮೇಡಮ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು. ದಟ್ಸ್ ಅ ಟ್ರೂ ಫ್ಯಾಕ್ಟ್ ಆಕ್ಚುಲಿ. ಸೊ ಈ ತರ ಫ್ರೆಂಡ್ಲಿ ಮತ್ತೆ ಒಂದು ವರ್ಕ್ ಅಲ್ಲಿ ಹಾನೆಸ್ಟಿ, ಕನ್ಸಿಸ್ಟೆನ್ಸಿ ಇವು ಮೂರು ಕೂಡ ಇರಬೇಕಾಗುತ್ತೆ ವ್ಯಕ್ತಿಗಳಲ್ಲಿ. ಸೊ ಅವು ಕೂಡ ಇರೋದ್ರಿಂದ ಒಂದು ಖುಷಿ ವಿಚಾರ. ಬನ್ನಿ, ನೀವು ಕಷ್ಟಪಟ್ಟಿರೋದು. ಕಿಶೋರ್ ಸರ್ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನನಗೆ RCC ಕೊಟ್ಟು ತುಂಬ ಸಂತೋಷ ಆಗಿದೆ. ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಮತ್ತು ನಾಗಾರ್ಜುನ ಮತ್ತು ಶರತ್ ಅವರು ತುಂಬ ಖುಷಿ ಆಯಿತು. ಓವರಾಲ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಸರ್? ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ವಿ ಆರ್ ವೆರಿ ಹ್ಯಾಪಿ ಫಾರ್ ದಟ್ ಆಕ್ಚುಲಿ. ಸೊ ನೋಡಿದ್ರಲ್ವಾ, ಈ ಥರ ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮನೆನ ಕಂಪ್ಲೀಟ್ ಮಾಡಿ ಕೊಟ್ಟಿರ್ತಕ್ಕಂಥವ್ರು ನಮ್ಮ RCC ಸಂಸ್ಥೆಯವರು. ಓವರಾಲ್ 100 ಎಷ್ಟು ಕೊಡ್ತೀರಾ ಮೇಡಮ್? 100 ಒಡಿ ಧಮಾಕ. ಯಾಕಂದ್ರೆ ಯಾವ ಓನರ್ ಫೀಡ್ಬ್ಯಾಕ್ ಕೇಳಿದ್ರು ಅಷ್ಟೇ, 10ಗೆ ಔಟ್ ಆಫ್ 10, 100ಗೆ ಔಟ್ ಆಫ್ 100. ಯಾಕಂದ್ರೆ ಅವ್ರು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. So ಅದಕ್ಕೋಸ್ಕರ ನಾವು ಅವ್ರಿಗೆ ಇನ್ನೂ ಪಾಪ ಎಕ್ಸ್ಟ್ರಾನೇ ನಮ್ಗೆ ಕೆಲಸ ಮಾಡ್ಕೊಟ್ಟಿದ್ದೀವಿ. ಹನುಮಂತು ಸರ್ನ ಭೇಟಿ ಆದ್ರ? ಹನುಮಂತು ಸರ್ ಆಕ್ಚುಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ಭೇಟಿ ಆಗೋಣ ಅಂತ, ಬಟ್ ಆಗ್ತಾ ಇಲ್ಲ. ಅವ್ರ ಬಿಸಿ ಸ್ಕೆಡ್ಯೂಲ್ ಇಲ್ಲ, ನಮ್ಮ ಟೈಮ್ ಲೈನ್ಸ್ ಮ್ಯಾಚ್ ಆಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಐ ಥಿಂಕ್ ಆಸಮ್ ಒಂಥರ ಅಲ್ಟಿಮೇಟ್ ಪರ್ಸನ್ ಅಂತಾನೆ ಹೇಳ್ಬೋದು. ಸೊ ಒಂದ್ಸರಿ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿ, ನಾವು ಅವ್ರ ವಿಡಿಯೋಸ್ ನೋಡಿನೇ ಇಂಪ್ರೆಸ್ ಆಗಿನೇ ನಾವು RCC ಕಾಂಟ್ರಾಕ್ಟ್ ಕೊಟ್ಟಿದ್ದೆ ಆಕ್ಚುಲಿ. ಸೂಪರ್. ಆ ವಿಚಾರದಲ್ಲಿ ಯಾವುದೇ ಡೌಟ್ ಬೇಡ ಮೇಡಮ್. ಅಲ್ಟಿಮೇಟ್ ಪರ್ಸನ್ ಆ ಮನುಷ್ಯ ಇರೋದಕ್ಕೆ ಆ ಬುನಾದಿ ಬೇಸ್ ಅಲ್ಲಿ ಈ ಕಂಪ್ನಿ ಇವತ್ತು ನಿಯರ್ ಬೈ 500+ ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗಿ ಮುಂದೋಗ್ತಾ ಇದೆ. RCC ಸಂಸ್ಥೆಯಲ್ಲಿ ಒಬ್ಬರು ಕೆಲಸಗಾರಲ್ಲ, ಅರೌಂಡ್ 300+ ಎಂಪ್ಲಾಯ್ಸ್ ಇರ್ತಕ್ಕಂಥದ್ದು. ಅಷ್ಟು ಜನರು ಜೀವನ RCC ಸಂಸ್ಥೆ ಮುಖಾಂತರ ನಡೀತಾ ಇದೆ. ಸೊ ಇವತ್ತೇನು ಇದನ್ನ ಕಟ್ಕೊಟ್ಟಿದಾರೆ ಲಕ್ಸುರಿ ಹೌಸ್, ನಿಮಗೂ ಕೂಡ ಆ ಖುಷಿ ಇದೆ, ಚೆನ್ನಾಗಿ ಕಟ್ಸ್ಕೊಟ್ಟಿದ್ದಾರೆ. ನಾವೇ ಮುಂದೆ ನಿಂತು ಕಟ್ಸಿದ್ರು ಕೂಡ ಈ ಬಡ್ಜೆಟ್ ಅಲ್ಲಿ ಕಂಪ್ಲೀಟ್ ಆಗ್ತಾ ಇರಲಿಲ್ಲ, ಈ ಫಿನಿಶಿಂಗ್ ಬರ್ತಾ ಇರಲಿಲ್ಲ ಅಂತ ಮೇಡಮ್ ಹೇಳಿದ್ರು. ಯಾಕಂದ್ರೆ ನಾವು ಆಲ್ರೆಡಿ ಕಟ್ಟಿದೀವಿ 3 ಮನೆ. ಸೊ ಅದ್ ಎಕ್ಸ್ಪೀರಿಯನ್ಸ್ ಇಂದ ನಾನ್ ಡೌಟ್ ಬಿದ್ರು ಇವರು ಇಲ್ಲ ಮಾಡ್ತಾರೆ ಅಂತ. ಸೊ ನಾವು ಇವ್ರಿಗೆ ಕೊಟ್ವಿ, ಯಾಕಂದ್ರೆ ಅಷ್ಟೊಂದು ರಿಸ್ಕ್ ಇದೆ ಅದರಲ್ಲಿ. ಅಷ್ಟು ರಿಸ್ಕ್ ಇವ್ರು ತಗೊಂಡು ಇಷ್ಟು ಕ್ಲೀನಾಗಿ ಮಾಡ್ಕೊಟ್ಟಿದ್ದಾರೆ. ಒಂದು ಕಂಪ್ನಿ, ಯಾವುದೇ ಕನ್ಸ್ಟ್ರಕ್ಷನ್ ಕಂಪ್ನಿ ಇರಲಿ, ಯಾವುದೇ ಕೆಲಸ ಇರಲಿ, ಈ ಅಪ್ರಿಷಿಯೇಷನ್ಗೋಸ್ಕರನಾದ್ರೂ ನಾವು ಕೆಲಸ ಮಾಡಬೇಕು. ಆ ಕೆಲಸನೇ ನೆಕ್ಸ್ಟ್ ಇನ್ನೊಂದು ಪ್ರತಿಫಲ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಈ ವಿಡಿಯೋ ಮುಖಾಂತರ. ಮೇಡಮ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಸರ್, ಕಂಗ್ರ್ಯಾಚುಲೇಷನ್ಸ್ ಮನಸ್ಸಿಂದ ಸರ್. ಇದೇ ತರ ಕೆಲಸ ಅವರಿಬ್ಬರು ಡಬಲ್ ಕಂಗ್ರಾಚುಲೇಷನ್ಸ್ ಹೇಳಿ, ತುಂಬಾ ಕಷ್ಟ ಬಿದ್ದಿದ್ದಾರೆ. ಹೌದು, ಅವರಂತೂ ಹಗಲು ರಾತ್ರಿ ಇಲ್ಲೇ ಇದ್ಬಿಟ್ಟಿದ್ದಾರೆ ಮೇಡಮ್. ಇವರಿಬ್ಬರೇ ಅಂತಲ್ಲ, RCC ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸೈಟ್ ಇಂಜಿನಿಯರ್ ಆಗಿರ್ಬೋದು, ಪ್ರತಿಯೊಬ್ಬರು ಆಗಿರ್ಬೋದು, ಇದೇ ರೀತಿನೇ ಒಂದು ಕಮ್ಯುನಿಕೇಶನ್ ಮಾಡ್ತಾರೆ ಓನರ್ ಜೊತೆ. ಸೊ ಎಲ್ಲ ಕಡೆನೂ ನಾನು ಫೀಡ್ಬ್ಯಾಕ್ ತೊಗೊತಾ ಇರ್ತೀನಿ. ಅದರಲ್ಲಿ ಆಸಮ್ ನಿಮಗೂ ಬೇಕಾದ್ರೆ ಡೌಟ್ ಇದ್ದರೆ ಆ ಕೆಲಸನ ನೀವು ಕೂಡ ಟ್ರೈ ಮಾಡ್ಬೋದು, ಅವ್ರ ಬಗ್ಗೆ ತಿಳ್ಕೊಬೋದು. ಸೊ ಇಷ್ಟು ಹೇಳ್ತಾ ಇವ್ರ ಬಗ್ಗೆ ಫೀಡ್ಬ್ಯಾಕ್ ತಿಳ್ಕೊಂಡ್ವಿ. ನೀವು ಕೂಡ ಏನಾದರೂ ಮನೆ ಕಟ್ಸ್ಬೇಕು RCC ಕಡೆಯಿಂದ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ.